ಸಾಕ್ಷಿ ಸುಂದರವಾದ ಅರ್ಥಪೂರ್ವಕವಾದ ಒಂದು ಉತ್ತರವನ್ನು ದೇವರ ಸೇವಕರು ಕೊಟ್ಟಿದ್ದಾರೆ. ನಾವು ಧ್ಯಾನಕ್ಕೆ ನೇರವಾಗಿ ತಿಳಿಸಿಕೊಳ್ಳೋಣ. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯವನ್ನು ಓದೋಣ. ಮತ್ತೆ ಬರೆದ ಸುವಾರ್ತೆ 18ನೇ ಅಧ್ಯಾಯ 28ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಟ್ಟಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಆಮೆನ್. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಿಲ್ಲಿ ಹೋಗಿದ್ದು ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂದು ರಕ್ಷಕರಾದ ಯೇಸು ಕ್ರಿಸ್ತನು ಶಿಷ್ಯರನ್ನು ನೋಡಿ ಕೊನೆಯದಾಗಿ ಹೇಳುತ್ತಿರುವಂತ ಕೆಲವೊಂದು ವಾಕ್ಯಗಳು ನಾವೇನ್ ಮಾಡಿದ್ವು, ಓದಿದ್ದು. ನಿಮ್ಗೆ ಎಷ್ಟು ಜನ ನೆನಪಿದೆ ಅಂತ ಗೊತ್ತಿಲ್ಲ. ಹೋದ ವಾರ ಸೇವಕರು ಕೊನೆಯದಾಗಿ ಈ ವಾಕ್ಯದಲ್ಲಿ ಮುಗಿಸಿದ್ರು. ಎಷ್ಟು ಜನ ನೆನಪಿದೆ? ಹಲ್ಲೆಲೂಯಾ. ಹೋದ ವಾರ ಮುಗಿಸಬೇಕಾದ್ರೆ ಈ ವಾಕ್ಯದಲ್ಲಿ ತಂದು ಸೇವಕರು ನಿಲ್ಲಿಸಿದರು. ಪುನಃ ಇಲ್ಲಿಂದಾನೆ ನಾವೇನು ಮಾಡೋಣ, ಪ್ರಾರಂಭ ಮಾಡೋಣ. ಇಲ್ಲಿ ದೇವರು ಯೇಸು ಕ್ರಿಸ್ತನು ಬಂದು ಶಿಷ್ಯರು ನೋಡಿ ಹೇಳ್ತಿದ್ದಾರೆ, ನೀವೇನು ಮಾಡಿರಿ, ಈ ಪರಲೋಕದಲ್ಲಿ ಭೂಮಿಯಲ್ಲೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೀವೇನು ಮಾಡ್ರಿ, ಹೊರಟು ಹೋಗಿ ಶಿಷ್ಯರಂದಿರನ್ನ ನೀವೇನು ಮಾಡಬೇಕು ಅಂತ ಹೇಳಿದರು. ಪ್ರಿಯ ದೇವ ಜನರೇ, ಇಲ್ಲಿ ದೇವರು ಈ ವಾಕ್ಯವನ್ನು ಹೇಳಬೇಕಾದ್ರೆ ಅವರ ಪರಿಸ್ಥಿತಿ ಎಂತದಾಗಿತ್ತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಶಿಷ್ಯಂದ್ರೆಲ್ಲ ಒಂದು ಕಡೆ ಕೂಡಿದ್ದಾರೆ. ಈ ವಾಕ್ಯವನ್ನು ಹೇಳಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನು ಶಿಲ್ಬೆಗೆ ಹೊಡೆಯಲ್ಪಟ್ಟು 3ನೇ ದಿವಸ ಏನು ಮಾಡಿ ಪುನರುತ್ತನಾಗಿ ಎದ್ದು ಬಂದಾಗ ಆ ಶಿಷ್ಯಂದರನ್ನು ಕೂಡಿಸಿ ಕೊನೆಯದಾಗಿ ಮಾತನಾಡುತ್ತಿರುವಂತಹ ಈ ವಾಕ್ಯವು ಕೊನೆಯದಾಗಿ ಅವರಿಗೆ ಹೇಳುತ್ತಿರುವ ವಾಕ್ಯ, ನನಗೆ ಪರಲೋಕದಲ್ಲಿಯೂ ಭೂಮಿಯಲ್ಲೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನೀವು ಹೋಗಿ ಏನು ಮಾಡಬೇಕು, ಶಿಷ್ಯರನ್ನಾಗಿ ಅವರನ್ನ ಮಾಡಬೇಕು. ಜನರನ್ನ ಏನು ಮಾಡಬೇಕು, ಶಿಷ್ಯರನ್ನಾಗಿ ಮಾಡಬೇಕು. ಹಾಗಾದ್ರೆ ಅರ್ಥ ಏನಪ್ಪ ಅಂತ ಹೇಳಿದರೆ, ನೀವು ಹೋಗಿ ಏನ್ ಮಾಡಬೇಕು, ಸುವಾರ್ತೆಯನ್ನ ಹೇಳಿರಿ, ಸುವಾರ್ತೆಯನ್ನ ಸಾರಬೇಕು. ಸಾರಿ ಅವರನ್ನೇನು ಮಾಡಬೇಕು, ಶಿಷ್ಯರನ್ನಾಗಿ ಮಾಡಬೇಕು. ಇಟ್ ಮೀನ್ಸ್ ನಾವೆಲ್ಲರೂ ಏನಾಗಿದ್ದೇವೆ ದೇವರಲ್ಲಿ, ಅವರಿಗೆ ಶಿಷ್ಯರಾಗಿ ಬದಲಾಗುವಂತೆ ದೇವರಿಗೆ ತುಂಬಾ ಇಷ್ಟವಾಗಿದೆ. ಈಗ ಈ ದೇವರು ಯೇಸು ಕ್ರಿಸ್ತನು ಈ ಶಿಷ್ಯಂದರಿಗೆ ನೋಡಿ ಹೇಳುತ್ತಿರ್ಬೇಕಾ, ನಾನು ಹೇಳಿದೆ ಅವರಿಗೆ ಏನಾಗಿದೆ, ಆಲ್ರೆಡಿ ಪುನರ್ತನಾಗಿ 3ನೇ ದಿವಸ ಎದ್ದು ಬಂದು ಅವರು ಪರಲೋಕಕ್ಕೆ ಎತ್ತಲ್ಪಡುವುದನ್ನು ಮುಂಚಿತವಾಗಿ ಈ ಮಾತನ್ನು ಅವರಿಗೆ ಏನ್ ಮಾಡಿದ್ರು, ಹೇಳಿದರು. ಈಗ ನಿಮಗೆ ಒಂದು ಪ್ರಶ್ನೆ, ಇವಾಗ ಈ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದರು, ಹೇಗೆ ಸಾರಬೇಕು? ಹಲ್ಲೆಲೂಯಾ. ನಿಮಗೆ ಕೇಳ್ತೀವಿ, ಇವಾಗ ನಿಮಗೆ ನೀವೆಲ್ಲ ರಕ್ಷಣೆ ಒಂದು ಎಷ್ಟು ವರ್ಷ ಆಯ್ತು? 15 ವರ್ಷ, 10 ವರ್ಷ, 8 ವರ್ಷ, 6 ವರ್ಷಗಳಾಯ್ತಲ್ವಾ? ಈಗ ನೀವುಗಳು ಸುವಾರ್ತೆಯನ್ನು ಸಾರಬೇಕಂದ್ರೆ ಹೇಗೆ ಸಾರುತ್ತೀರಾ? ಹೇಳಿ, ನಮ್ಮ ಸಾಕ್ಷಿಗಳು ನಾವು ಹೇಳ್ತೀವಿ, ಇಲ್ಲ ಇವಾಗ ಹೇಳ್ತೀರಾ, ನಮ್ಮ ಸಭೆಯಲ್ಲಿ ವಾರ ಊಟ ಹಾಕ್ತಾರೆ ಬನ್ನಿ ಅಂತ ಕರೀತೀರಾ? ಹಲ್ಲೆಲೂಯಾ. ನೀವು ಸಭೆಗೆ ಬಂದರೆ ನಮ್ಮ ಸಭೆಯಲ್ಲಿ ಏನು ಸಿಗುತ್ತೆ, ಊಟ ಸಿಗುತ್ತೆ ಬನ್ನಿ ಅಂತ ಹೇಳ್ತೀವ? ಇಲ್ಲ ಬೇರೆ ಯಾವ್ದೋ ಒಂದು ಕಾರಣವನ್ನು ಕೊಟ್ಟು ನಾವೇನವ್ರನ್ನ ಕರೀತೀವ? ಇಲ್ಲ ಪ್ರಿಯ ದೇವರ ಮಕ್ಕಳೇ. ಹಾಗಾದರೆ ಈ ಆದಿ ಅಪೊಸ್ತಲರ ದಿನದಲ್ಲಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ ಈ ಒಂದು ಸುವಾರ್ತೆಯು ಹೇಗೆ ಸಾರಲ್ಪಟ್ಟಿತು ಎಂಬುದೇ ಈ ಬೆಳಗಿನ ಸಮಯದಲ್ಲಿ ನಾವೇನು ಮಾಡ್ತೀವಿ, ನೋಡಲಿಕ್ಕಿದ್ದೇವೆ. ನಾವು ನಮ್ಮೆಲ್ಲರಿಗೂ ನಮ್ಮ ಸಭೆಯಾಗಿ ಕೂಡಿ ಬಂದು ನಮಗೇನಪ್ಪ ಅಂತ ಹೇಳಿದ್ರೆ, ನಾವು ಪಟ್ಟಂತ ಆ ಒಂದು ರಕ್ಷಣೆಯನ್ನ ಮತ್ತೊಬ್ಬರಿಗೆ ತಿಳಿಸುವುದು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ. ಅದನ್ನ ನಾವು ಪಡೆದುಕೊಂಡು ನಾವು ಹಾಗೆ ಇಟ್ಕೊಳ್ಳೋಣ, ನಾನೇನ್ ಮಾಡಿ, ನಾನು ಸೇವ್ ಆಗಿದ್ದೀನಿ, ನಾನೇನ್ ಮಾಡ್ತೀನಿ, ನಾನು ಚೆನ್ನಾಗಿದ್ರೆ ಸಾಕು ಅನ್ನೋದಲ್ಲ. ನಮಗೆ ಉಚಿತವಾಗಿ ಕೊಡಲ್ಪಟ್ಟಂತ ಆ ರಕ್ಷಣೆ ಮತ್ತೊಬ್ಬರಿಗೂ ಕೊಡಬೇಕಾಗಿರೋದು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ. ಅದು ಮಾತ್ರವಲ್ಲ, ದೇವರನ್ನು ನಂಬಿ ದೀಕ್ಷಾ ಸ್ಥಾನ ಪಡೆದುಕೊಂಡು ದೇವರಲ್ಲಿ ವಿಶ್ವಾಸಿಗಳಾಗಿ ಅಥವಾ ಶಿಷ್ಯರಾಗಿರುವಂತ ನಮಗೆ ಸುವಾರ್ತೆಯನ್ನು ಸಾರುವುದು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ. ಅದು ನಮಗೆ ಕೊಡಲ್ಪಟ್ಟಂತ ಒಂದು ಕರ್ತವ್ಯವಾಗಿದೆ. ಹಾಗಾದರೆ ಈ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವುದು ಹೇಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ರು ಹೇಳಿದ್ರು ನಾವು ಸಾಕ್ಷಿಯನ್ನು ಹೇಳುತ್ತೇವೆ. ಖಂಡಿತ ಅದು ನಿಜವಾದ ಸಾಕ್ಷಿ. ನಾವು ಸಾಕ್ಷಿ ಹೇಳೋಣ ಏನ್ ಮಾಡ್ಬೋದು, ಅನೇಕ ವಿಧವಾಗಿ ಇದೆ. ಆದರೆ ಇಲ್ಲಿ ಕೂಡಿದಂತ ಈ ಶಿಷ್ಯಂದಿರು ಇವರು ಹೇಗೆ ಸುವಾರ್ತೆಯನ್ನ ಸಾರಿದರು ಎಂಬುದೇ ಈ ಬೆಳಗಿನ ಸಮಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಪ್ರಿಯ ದೇವ ಮಕ್ಕಳೇ, ಇಲ್ಲಿ ನಾವು ಓದಿದ್ದು ಶಿಷ್ಯಂದಿರನ್ನು ಕೂಡಿ ನಿಲ್ಲಿಸಿಕೊಂಡು ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಹೋಗಿ ಏನು ಮಾಡಿರಿ,
ಜನರೆಲ್ಲರನ್ನು ಶಿಷ್ಯಂದಿರನ್ನಾಗಿ ಬದಲಾಯಿಸಿ ನನಗೆ ಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದ್ದು ಹೇಳಿದ್ದಾರೆ. ಆದರೆ ಇವಾಗ ಈ ಶಿಷ್ಯಂದಿರ ಮಧ್ಯದಲ್ಲಿ ಒಂದು ಶಿಷ್ಯನ ಮಾತ್ರ ನಾವು ತೆಗೆದುಕೊಳ್ಳೋಣ. ಅಪೊಸ್ತಲನಾದ ಪೇತ್ರನ ಬಗ್ಗೆ ಮಾತ್ರ ನಾವೇನು ಮಾಡೋಣ, ಧ್ಯಾನ ಮಾಡಿ ನೋಡೋಣ. ಈ ಅಪೊಸ್ತಲನ ಪೇತ್ರನ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ತಿಳಿದಿರಬಹುದು. ಯೇಸು ಕ್ರಿಸ್ತನೊಂದಿಗೆ ಆತನ ಏನ್ ಮಾಡಿದ್ದಾನೆ, ಸೇವೆಯನ್ನು ಮಾಡಿದಂತ ಒಂದು ವ್ಯಕ್ತಿಯಾಗಿದ್ದಾನೆ. ಇವಾಗ ಯೇಸು ಕ್ರಿಸ್ತನೆಲ್ಲ ನಿಲ್ಸ್ಕೊಂಡು ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ, ನೀವು ಹೋಗಿ ಏನ್ ಮಾಡಿರಿ, ನನಗೆ ಅಧಿಕಾರವೆಲ್ಲ ಕೊಡಲ್ಪಟ್ಟಿದೆ, ನೀವೇನ್ ಮಾಡ್ರಿ, ಸುವಾರ್ತೆಯನ್ನು ಸಾರಿದ್ರಿ. ಆದರೆ ಇವರ ಪರಿಸ್ಥಿತಿ ಎಂತದಾಗಿದೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಇವರಿಗೆ ನಂಬಿಕೆ ಯಾರು? ಪೇತ್ರನು ಯಾರು ನಿಂಬಲಿಸಿ ಬಂದಿದ್ದು? ಯೇಸು ಕ್ರಿಸ್ತನನ್ನು ಮೀನು ಹಿಡಿತಿರ್ಬೇಕಾದ್ರೆ ಏನ್ ಮಾಡಿದ್ರು, ನೀನು ಕರೆದಾಗ ಅವ್ರು ಏನ್ ಮಾಡಿದ್ರು, ಯೇಸು ಕ್ರಿಸ್ತನನ್ನು ನಂಬಿ ದೇವರೇ ನಿಮ್ಮ ಮೇಲೆ ಏನ್ ಮಾಡಿದೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಾತಿನ ನಂಬಿಕೆ ನಾನು ಬಲೆ ಆಗ್ತೇನೆ ಅಂತ ಹೇಳಿದಂತ ಪೇತ್ರನು ಇವಾಗ ಇವರ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದರೆ, ಇಷ್ಟೆಲ್ಲ ನಂಬಿಕೆ ಕೊಟ್ಟಂತ ಕ್ರೈಸ್ತನನ್ನ ಹೊಡೆದು ಶಿಲುಬೆಗೆ ಹಾಕಿಬಿಟ್ರು. ಹಲ್ಲೆಲೂಯಾ. ಇವಾಗ ಅವರ ನಂಬಿಕೆಗಳೇನಾಗಿದೆ, ಹೊಡೆದೋಗಿದೆ. ಆದರೂ ಸಹ ಯೇಸು ಕ್ರಿಸ್ತನ ಬಂದು ಹೇಳುತ್ತಿದ್ದಾರೆ, ಏನು ಹೇಳುತ್ತಿದ್ದಾರೆ, ನೀವೇನು ಮಾಡಬೇಕು, ನೀವು ಹೋಗಿ ಎಲ್ಲಾ ಜನರನ್ನು ಶಿಷ್ಯಂದಿರನ್ನಾಗಿ ಮಾಡಬೇಕು. ಇವಾಗ ನಮಗೆಲ್ಲರಿಗೂ ಒಂದು ಕರ್ತವ್ಯ ಏನದು, ನಾವೆಲ್ಲರೂ ಏನ್ ಮಾಡಬೇಕು, ಎಲ್ಲಾ ಜನರನ್ನು ಹೋಗಿ ನಾವು ಶಿಷ್ಯಂದಿರನ್ನಾಗಿ ಬದಲಾಯಿಸುವುದು ನಮ್ಮ ಒಂದು ಕರ್ತವ್ಯವಾಗಿದೆ. ಈಗ ಅದನ್ನು ಹೇಳಿಬಿಟ್ಟು ಕ್ರಿಸ್ತನ್ ಏನ್ ಮಾಡಿದ್ರು, 3ನೇ ದಿವಸ ಪರಲೋಕಕ್ಕೆ ಎದ್ದು ಬಂದಂತೆ 40 ದಿವಸ ಬಿಟ್ಟು ಮೇಲೆ ಹೋಗ್ಬಿಟ್ರು. ಇವಾಗ ಈ ಶಿಷ್ಯಂದಿರಲ್ಲಿ ಕೆಲವರಿಗೆ ಈ ಪೇತ್ರನು ಫಸ್ಟೇ ಎಷ್ಟು ಏನಂತ ನನಗೆ ತುಂಬಾ ಭಯ ಉಳ್ಳಂತ ಒಂದು ವ್ಯಕ್ತಿ. ಅವನು ಎಷ್ಟು ಹೇಗೆ ಅವನು ಹೆದರ್ಪುಕ್ಲ. ಅವನು ಬಂದು ಹೆಂಗಂತ ಕೇಳಿದ್ರೆ ತುಂಬಾ ಅವನು ಸಮುದ್ರದ ಬಗ್ಗೆ ಮಾತ್ರ ಅವನಿಗೆ ಚೆನ್ನಾಗಿ ಜ್ಞಾನವಿದೆ, ಅವನಿಗೆಲ್ಲವೂ ಇದೆ. ಆದರೆ ಈ ಕ್ರೈಸ್ತರ ವಿಷಯ, ಈ ಸುವಾರ್ತೆ ಸಾರು ವಿಷಯ ಅಂತ ಬಂದರೆ ಅವನು ತುಂಬಾ ಭಯ ಪಡುವನಾಗಿದ್ದಾನೆ. ಯಾಕೆ ಅಂತ ಹೇಳಿದರೆ, ಇದೇ ಯೇಸು ಕ್ರಿಸ್ತನು ಒಡೆಯಲ್ಪಡ್ತಿರ್ಬೇಕಾದ್ರೆ ಅವರೆಲ್ಲ ಕೂಡಿ ಒಂದು ಸ್ಥಳದಲ್ಲಿ ಕೂಡುತ್ತಿದ್ದಾರೆ. ಅವಾಗ ಒಂದು ಹೆಂಗಸ ಅವರ ನೋಡಿ ಕೇಳುತ್ತಿದ್ದಾರೆ, ನೀನು ಕ್ರೈಸ್ತನೊಂದಿಗೆ ಸೇವೆ ಮಾಡಿದನಲ್ವಾ, ನೀನು ಅವರೊಂದಿಗೆ ಸುತ್ತಾಡಿದನಲ್ವ ಅಂತ ಕೇಳಬೇಕಾದ್ರೆ ಅವನೇನ್ ಮಾಡ್ತಾನೆ, ಎದುರ್ಕೊಂಡು ನನಗೆ ಯಾರಂತಾನೆ ಗೊತ್ತಿಲ್ಲ ಅಂತ ದೇವರನ್ನ ತಿರಸ್ಕರಿಸಿಕೊಳ್ಳು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆ ಶಿಷ್ಯಂದು ಇದನ್ನ ಕೇಳಿಕೊಂಡು ನಿಂತಿದ್ದಾನೆ. ಅದೇ ಪೇತ್ರನು 3.5 ವರ್ಷ ಕಾಲ ಯಾರೊಂದಿಗೆ ಸೇವೆ ಮಾಡಿದವರು, ಕ್ರಿಸ್ತನೊಂದಿಗೆ ಸೇವೆ ಮಾಡಿದವನು. ಈಗ ಅದೇ ಶಿಷ್ಯಂದರು ನೋಡಿ ಹೇಳ್ತಿದ್ದಾರೆ, ದೇವರು ನೀವು ಹೋಗಿ ಏನು ಮಾಡಿ, ಶಿಷ್ಯಂದರನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿ ನಿಂತಿರುವಂತ ಶಿಷ್ಯನು ಏನಾಗಿದ್ದಾನೆ, ಭಯಪಡುವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ತುಂಬಾ ಭಯಪಡುವ ವ್ಯಕ್ತಿ ಆಗಿದ್ದಾನೆ. ಈಗ ಯೋನ ಬರೆದ ಸುವಾರ್ತೆ 21ನೇ ಅಧ್ಯಾಯ ನಾವು ಪೂರ್ತಿ ಓದಿ ನೋಡಿದರೆ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ನನಗೆ ತುಂಬಾ ಇಷ್ಟ, ನನ್ನನ್ನು ವೈಯಕ್ತಿಕವಾಗಿ ಬದಲಾಯಿಸಿದಂತ ಕೆಲವೊಂದು ಕಾರ್ಯಗಳಿದೆ. ಯೇಸು ಕ್ರಿಸ್ತನು ಮತ್ತು ಪೇತ್ರನ ಸಂಭಾಷಣೆಗಳಲ್ಲಿದೆ. ಅದು ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ನಂತರ ಏನ್ ಮಾಡ್ತಾರೆ, ಎಲ್ಲರೂ ನಿಲ್ಲಿಸಿಕೊಂಡು ದೇವರಿಗೆ ಏನ್ ಮಾಡಿ, ನೀವು ಸುವಾರ್ತೆ ಸಾರಿ ದೇವರು ಹೋಗುತ್ತಿದ್ದಾರೆ. ಈಗ ಪೇತ್ರನು ಆತನು ಪುನಃ ದೇವರ ಬಳಿಗೆ ಬಂದು ಯೇಸು ಕ್ರಿಸ್ತನ ಬಳಿಗೆ ಬಂದನು. ಆದರೂ ಸಹ ಅವನು ಏನಾಗಿದೆ, ಅವರಲ್ಲಿ ಏನಾಗಿದೆ, ಭಯ ಇದೆ. ಯಾಕಪ್ಪ ಅಂತ ಕೇಳಿದರೆ, ಇದನ್ನು ಅಧಿಕಾರವಿದೆ ನನಗೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದ್ದೆ ಅಂತ ಹೇಳಿದ್ದ ಕ್ರೈಸ್ತರು ಸಹ ನಮ್ಮೊಂದಿಗಿಲ್ಲ. ಆದರೆ ಅವರು ಏನ್ ಹೇಳಿದ್ದಾರೆ, ನೀವು ಹೋಗಿ ಶಿಷ್ಯಂದರನ್ನ ಮಾಡಿರಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವಾಗ ಈ ಪೇತ್ರನು ಶಿಷ್ಯಂದ್ರಲ್ಲಿ ಏನ್ ಗೊತ್ತಾ ಮಾಡ್ತಿದ್ದಾರೆ, ಒಂದು ಕಡೆಗೆ ಕೂಡಿ ಬರುತ್ತದೆ. ಅವರಿಗೆ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆತನನ್ನು ನಂಬಿದರು, ಆತನ ಹೊಡೆದು ಶಿಲುಬೆಗಾಗಿ ಆತನ ಪುನರುತ್ಥಾನ 3ನೇ ದಿವಸ ಎದ್ದು ಬಂದು ಎಲ್ಲರಿಗೂ ತೋರ್ಪಟ್ಟು ಕೊನೆ ಏನ್ ಮಾಡ್ತಿದ್ದಾರೆ, ಅವರು ಪರಲೋಕಕ್ಕೆ ಎತ್ತಲ್ಪಟ್ಟರು. ಇವಾಗಲೂ ಸಹ ಏನಾಗಿದೆ, ಅಲ್ಲಲ್ಲಿ ಅವ್ರಿಗೆ ಏನಾಗಿದೆ, ತೊಂದರೆಗಳು ಬರುತ್ತಿದೆ. ಏನು ಅವರಿಗೆ ಇರುವಂತ ಒಂದೇ ಒಂದು ಏನಪ್ಪ ಅಂದ್ರೆ, ಆ ಕ್ರೈಸ್ತನ ಬಗ್ಗೆ ಪ್ರಚಾರ ಮಾಡಬಾರದು, ಪರಲೋಕದ ಬಗ್ಗೆ ಪ್ರಚಾರ ಮಾಡಬಾರದು ಎಂಬುದಾಗಿ ಅವರ ಒಂದು ಪರಿಸ್ಥಿತಿ ತುಂಬಾ ಕಠಿಣವಾದ ಪರಿಸ್ಥಿತಿ ಆಗಿದೆ. ಆದರೂ ಸಹ ದೇವರು ಇವರಿಗೆ ಕೊಟ್ಟಿರುವಂತಹ ಕರ್ತವ್ಯವೇನು, ನೀವೇನು ಮಾಡಬೇಕು, ಸುವಾರ್ತೆಯನ್ನ ಸಾರಲೇಬೇಕು. ಹೇಗೆ ಶಿಷ್ಯಂದ್ರನಾಗಿ ಬದಲಾಯಿಸಬೇಕು. ಇವಾಗ ಅವರೆಲ್ಲ ಏನ್ ಗೊತ್ತಾ ಮಾಡ್ತಾರೆ, ಒಂದು ಕಡೆ ಕೂಡಿ ಬರುತ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಒಂದು ಕಡೆ ಕೂಡಿ ಬರ್ತಾರೆ. ಅಪೊಸ್ತಲರ ಬರೆದ ಕೃತ್ಯಗಳು 2ನೇ ಅಧ್ಯಾಯವನ್ನು ತಿಳಿಸಿಕೊಳ್ಳೋಣ. 1ನೇ ವಾಕ್ಯದಿಂದ ಕೆಲವೊಂದು ವಾಕ್ಯ ನೋಡೋಣ. ಪಂಚಶತಮಾನದಿಂದ ದಿನವೂ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿಸಿದರು. ಸಾಕು, ಏಕ ಮನಸ್ಸಿಂದ ಒಂದೇ ಸ್ಥಳ ಏನ್ ಮಾಡಿದ್ರು, ಅವರೆಲ್ಲ ಕೂಡಿದ್ದಾರೆ. ಆದ್ರೆ ಅವರ ಪರಿಸ್ಥಿತಿಗಳು ಹೇಗಿದೆ ಅಂತ ಕೇಳಿದರೆ, ಎಲ್ಲರಿಗೂ ಏನಾಗಿದೆ, ತುಂಬಾ ಭಯಭರಿತರಾಗಿ ಏನು ಮಾಡುವುದು ಎಂಬುದಾಗಿ ಅವರಿಗೆ ತಿಳಿದ್ರೆ. ಆದ್ರೆ ಅವರ ಕೈಲಿ ಒಂದೇ ಒಂದು ಕರ್ತವ್ಯವಿದೆ ಗೊತ್ತಾ, ಸುವಾರ್ತೆಯನ್ನು ಸಾರಬೇಕು. ಏನು ಮಾಡಬೇಕು, ಎಲ್ಲಾ ಜನರನ್ನು ಶಿಷ್ಯಂದಿರನ್ನಾಗ ಬದಲಾಯಿಸಬೇಕು. ಇದನ್ನು ಯಾರು ಹೇಳಿದ್ದಾರೆ, ಯೇಸು ಕ್ರಿಸ್ತನು ಹೇಳಿ ಹೋಗಿದ್ದಾರೆ. ಆದರೆ ಇವರಿಗೆ ಏನಿಲ್ಲ, ಭಯಭರಿತರಾಗಿ ಏನ್ ಮಾಡಿದ್ದಾರೆ, ಒಂದು ಕಡೆ ಕೂಡಿ ಅವರ ದೇವರನ್ನು ಸ್ತುತಿಸುತ್ತಿದ್ದಾರೆ. ಅವ್ರಿಗೆ ಏನು ಮಾಡೋದು ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಏನ್ ಹೇಳಿ, ದೇವರು ಸುವಾರ್ತೆ ಸಾರಿ ಅಂತ ಹೇಳಿದ್ದಾರೆ.
ಯಾರ ಮದುವೆ ಎದ್ದು ಹೋಗಿ ನಿಂತ್ಕೊಂಡು ಹೋಗಿ ಅಯ್ಯೋ ಬನ್ನಿ ಅಂದಿದೆ, ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವರ ಪರಿಸ್ಥಿತಿ ಏನಿದೆ, ಕಠಿಣವಾಗಿದೆ. ಮೊದಲಾಗಿ ಹೇಳಿದ ಪ್ರಕಾರ ಏನಪ್ಪಾ ಅಂದ್ರೆ ಪೇತ್ರನಿಗೆ ತುಂಬಾ ಭಯ ಪಡುವ ವ್ಯಕ್ತಿ ಆಗಿದ್ದಾನೆ. ಈ ಶಿಷ್ಯರು ಒಬ್ಬರ ಮಾತು ನೋಡ್ತಿದ್ದೇವೆ, ಆ ಪೇತ್ರನು ತುಂಬಾ ಏನ್ ಮಾಡಿದ್ದಾನೆ, ಭಯ ಪಡುವ ವ್ಯಕ್ತಿ ಆಗಿದ್ದಾನೆ. ಇವಾಗ ಅವರೆಲ್ಲರೂ ಪೇತ್ರ ಏನ್ ಮಾಡ್ತಾರೆ, ಎಲ್ಲ ಏಕ ಮನಸ್ಸಿನ ಒಂದೇ ಸ್ಥಳದಲ್ಲಿ ಕೂಡಿ ಅವ್ರೇನ್ ಮಾಡ್ತಿದ್ದಾರೆ, ಅಲ್ಲಿ ಓದೋಣ. ಏಕ ಮನಸ್ಸು ಒಂದೇ ಸ್ಥಳದಲ್ಲಿ ಕೂಡಿ ಅವ್ರೇನ್ ಮೇಲೆ ಅಂತಸ್ತಿನ ಮನೇಲಿ ಏನ್ ಮಾಡಿದ್ರು, ಕೂಡಿದರು. 2ನೇ ವಾಕ್ಯ ಓದೋಣ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಸಾಕು. ಇವಾಗ ಅವರೆಲ್ಲರೂ ಕುಳಿತಿರುವ ಸ್ಥಳದಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಸುವಾರ್ತೆಯನ್ನು ಸಾರುವುದಕ್ಕೆ ಹೇಳಿಬಿಟ್ಟು ಹೋದಂತ ಕ್ರೈಸ್ತನಿಗೆ ಚೆನ್ನಾಗಿ ಗೊತ್ತೇನು ಗೊತ್ತಾ, ಇವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಒಂದು ಧೈರ್ಯ ಬೇಕು. ಇವಾಗ ಇಲ್ಲಿ ಹೇಳಲ್ಪಟ್ಟಿದೆ, ಏನು ಹೇಳ್ಪಟ್ಟಿದೆ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಹೇಗಪ್ಪ ಅಂತ ಕೇಳಿದರೆ, ಅವರು ಕೂಡಿದ್ದ ಸ್ಥಳದಲ್ಲೆಲ್ಲ ಏನಾಯ್ತು, ದೊಡ್ಡದಾಗಿ ದೇವರ ಅಭಿಷೇಕವು ಅವರ ಮೇಲೆ ಇಳಿದು ಬಂದಿತ್ತು. ಹಲ್ಲೆಲೂಯಾ. ಪ್ರಿಯ ದೇವರ ಬಗ್ಗೆ ಚೆನ್ನಾಗಿ ಗಮನಿಸಿರಿ. ಯೇಸು ಕ್ರಿಸ್ತನು ಚೆನ್ನಾಗಿ ತಿಳಿದು ಒಂದು ಕಾರ್ಯ ಏನಪ್ಪ ಅಂತ ಹೇಳಿದರೆ, ಇವರು ಸುವಾರ್ತೆಯನ್ನು ಸಾರಬೇಕು, ನನಗೋಸ್ಕರ ನಿಲ್ಲಬೇಕು ಅಂತ ಹೇಳಿದರೆ ಇವರಿಗೆ ಮುಖ್ಯವಾಗಿ ಬೇಕಾದೇನು, ದೇವರ ಅಭಿಷೇಕ. ಅದೇ ಮತ್ತೆ ಬರೆದ ಸುವಾರ್ತೆ 28ನೇ 19ನೇ ವಾಕ್ಯ ಓದ್ರಿ. 19ನೇ ವಾಕ್ಯ, ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಆಮೇಲೆ ಸಾಕು. ಪವಿತ್ರಾತ್ಮ ಹೆಸರಿನ ದೀಕ್ಷಾಸ್ನಾನ ಮಾಡಿಸಿದೆ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ತಿಳಿದಿತ್ತು. ಈ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವವರಿಗೆ ಏನು ಬೇಕು, ಮೊದಲದಾಗಿ ಪವಿತ್ರಾತ್ಮನ ಅಭಿಷೇಕವು ತುಂಬಾ ತುಂಬಾ ಅವಶ್ಯಕತೆ ಎಂಬುದನ್ನಾಗಿ ಯೇಸು ಕ್ರಿಸ್ತನು ಚೆನ್ನಾಗಿ ತಿಳಿದಿದ್ದರು. ಹಲ್ಲೆಲೂಯಾ. ಇದೇ ರೀತಿಯಾಗಿ ಎಲ್ಲಾ ಶಿಷ್ಯಂದರು ದೇವ ಜನರೆಲ್ಲ ಮೇಲಂತಸ್ತಿನ ಮನೆಯಲ್ಲಿ ಕೂಡಿರಬೇಕಾದರೆ, ಅಲ್ಲಿ ಎಲ್ಲರೂ ಏಕ ಮನಸ್ಸಿಂದ ಕೂಡಿ ದೇವರನ್ನು ಸ್ತುತಿಸಬೇಕಾದರೆ ದೇವ ಪರಿಶುದ್ಧ ಆತ್ಮನು ಅವರ ಮೇಲೆ ಹಿಡಿದು ಬಂದಿದ್ದರು. ಹಲ್ಲೆಲೂಯಾ. ಆ ಅಪೊಸ್ತಲನ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿರಿ. ಆಗೋಣ. ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರೊಬ್ಬರೇ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೆನ್. ಹಲ್ಲೆಲೂಯಾ. 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 ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೆ ಕೊಡಲ್ಪಟ್ಟಿರುವಂತ ಒಂದು ಕರ್ತವ್ಯ ಎಂಬುದರ ದೇವರ ಸುವಾರ್ತೆಯನ್ನ ಸಾರಬೇಕು. ಅವತ್ತು ಅಲ್ಲಿ ಎದುರುಕೊಂಡು ಕುಳಿತಿದ್ದ ಪೇತ್ರನಿಗೆ ಬೇಕಾಗಿದ್ದ ದೇವರ ಅಭಿಷೇಕವು ತುಂಬಾ ತುಂಬಾ ಅವಶ್ಯಕತೆಯಾಗಿತ್ತು. ಇವತ್ತು ದೇವರ ಆಲಯದಲ್ಲಿ ಬಂದು ಕುಳಿತಿರುವಂತ ನಮಗೆ ಅಲ್ಲಿ ಹೇಗೆ ಪಂಚಸಪ್ತಮಾನ ದಿನದಲ್ಲಿ ದೇವ ಪರಿಶುದ್ಧ ಆತ್ಮನು ಇಳಿದು ಬಂದರೋ, ಅದೇ ರೀತಿಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಪ್ರತಿಯೊಬ್ಬರ ಮೇಲೂ ಬರಬೇಕಾಗಿರೋದು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ. ಪ್ರಿಯ ಮಕ್ಕಳೇ, ಅವರಿಗೆ ಬಂದಂತ ಶಕ್ತಿ ನಿಮಿತ್ತವಾಗಿ ಅವ್ರೇನ್ ಮಾಡಿದ್ರು, ಬೇರೆ ಬೇರೆ ತಮಗೆ ನುಡಿದ ಭಾಷೆಗಳೆಲ್ಲ ಅವರೇನ್ ಮಾಡಿದರು, ಮಾತನಾಡಿದರು ಎಂಬುದಾಗಿ ವಾಕ್ಯನ ಓದುತ್ತೇನೆ. ಸುವಾರ್ತೆಯನ್ನು ಸಾರಬೇಕು ಅಂತ ಹೇಳಿದ್ರೆ ನಾನು ರಕ್ಷಣೆ ಹೊಂದಿಕೊಂಡು ಬಿಟ್ಟೆ, ನಾನು ಹೋಗಿ ಏನು ಮಾಡುತ್ತೇನೆ, ನಾನು ಹೇಳುತ್ತೇನೆ ಅಲ್ಲ. ಪ್ರಿಯ ಮಕ್ಕಳೇ, ಮೊದಲಾಗಿ ನಮಗೆ ಬೇಕಾಗಿರೋದು ದೇವರ ಅಭಿಷೇಕವು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವಾಗ ಈ ಅಭಿಷೇಕವು, ಈ ಪವಿತ್ರಾತ್ಮನು ಇಲ್ಲದಾಗಿ ಅವನು ಹೋಗಿ ಸುವಾರ್ತೆಯನ್ನು ಸಾರಬೇಕೆಂದು ಹೇಳಿದ್ರೆ ಪೇತ್ರನ ಕೈಯಲ್ಲಿ ನಿಜವಾಗ್ಲೂ ಏನೂ ಆಗ್ತಿರ್ಲಿಲ್ಲ, ಸಾಧ್ಯವಾಗುತ್ತಿಲ್ಲ. ಅದನ್ನು ಹೊರಗಡೆ ಬಂದು ಸುವಾರ್ತೆ ಸಾರೋದಕ್ಕೆ 1% ಸಾಧ್ಯವಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಅವನು ಭಯಪಡುವ ವ್ಯಕ್ತಿಯಾಗಿದ್ದಾನೆ. ಆದರೆ ಪ್ರಿಯ ದೇವ ಮಕ್ಕಳೇ, ಪರಿಶುದ್ಧ ಆತ್ಮನು ಇಳಿದು ಬಂದ ನಂತರ ಅದೇ ಅಪೊಸ್ತಲನ ಕೃತ್ಯಗಳು 3ನೇ ಅಧ್ಯಾಯ ತಿಳಿಸಿಕೊಳ್ಳಿ. 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ 16ನೇ ವಾಕ್ಯ ಓದಿರಿ. 15-16. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿರಿ. ಒಂದು ಹೆಂಗಸು ಪೇತ್ರನ್ನು ನೋಡಿ ಕೇಳಬೇಕಾದರೆ ನನಗೆ ತಿಳಿದಿಲ್ಲ ಅಂತ ಹೇಳುತ್ತಿರುವಂತ ಆ ಪೇತ್ರನು ಇಲ್ಲಿ ನಿಂತುಕೊಂಡು ಮಾತನಾಡುತ್ತಾರೆ. ಏನು ಗೊತ್ತಾ ಮಾಡಿದರೆ,
ನೀವುಗಳೇ ಇವರನ್ನು ಏನು ಮಾಡಿದಿರಿ? ಶಿಲುಬೆಗೆ ಹೊಡೆದಿರಿ. ಆ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಶಿಲುಬೆಗೆ ಹೊಡೆದದ್ದು ನೀವೇ ಎಂದು ಶಬ್ದವಾಗಿ ಹೇಳುತ್ತಿದ್ದಾರೆ. ಇವಾಗ ಹೇಳುತ್ತಿದ್ದಾರೆ ನಾವುಗಳೇ ಆತನು ಪುನರುತ್ಥಾನಕ್ಕೆ ಎದ್ದು ಬಂದಿದ್ದಕ್ಕೆ ನಾವುಗಳೇ ಸಾಕ್ಷಿ ಎಂಬುದಾಗಿ ಪೇತ್ರನು ಹೇಳುತ್ತಿದ್ದಾನೆ. ಈ ಧೈರ್ಯ ಆತನಿಗೆ ಎಲ್ಲಿಂದ ಬಂದಿತ್ತು? ಹಲ್ಲೆಲೂಯಾ. ಈತನಿಗೆ ಆ ಧೈರ್ಯ ಎಲ್ಲಿಂದ ಬಂದಿತ್ತು? ದೇವರ ಪರಿಶುದ್ಧ ಆತ್ಮನ ಫಲವು ಆತನ ಮೇಲೆ ಇಳಿದು ಬಂದಾಗ ಅವನಿಗೆ ಆ ಧೈರ್ಯವು ತುಂಬಿಸಲ್ಪಟ್ಟಿತು. ಹಲ್ಲೆಲೂಯಾ. ನಮಗೆ ಇವತ್ತು ಕೊಡಲ್ಪಟ್ಟಿರುವಂತಹ ಕರ್ತವ್ಯ ಪ್ರಿಯ ಮಕ್ಕಳೇ, ದೇವರ ಸುವಾರ್ತೆಯನ್ನು ಸಾರಬೇಕಾಗಿದೆ. ನೀವು ಹೇಗೆ ಬೇಕಾದ ರಕ್ಷಣೆ ಹೊಂದಿರಬಹುದು, ನಿಮ್ಮ ಹಳೆ ಜೀವಿತ ಹೇಗೆ ಬೇಕಾಗಿರಬಹುದು, ಆದರೆ ಆ ಉಚಿತವಾಗಿ ಕೊಡಲ್ಪಟ್ಟಂತ ಆ ಒಂದು ರಕ್ಷಣೆ ಮತ್ತೊಬ್ಬರಿಗೂ ಸಾರಬೇಕಾಗಿರೋದು ತುಂಬಾ ಅವಶ್ಯಕತೆ ಆಗಿದೆ. ಆದರೆ ಅದನ್ನು ಸಾರಬೇಕು ಅಂತ ಹೇಳಿದರೆ ಪ್ರಿಯ ಮಕ್ಕಳೇ, ನಮ್ಮ ಮೇಲೆ ದೇವರ ಪರಿಶುದ್ಧ ಆತ್ಮನು ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. ಅದನ್ನು ಇಲ್ಲದೆ ನೀವು ಏನು ಮಾಡಿದ್ರು ನಿಜವಾಗ್ಲೂ ಏನಿಲ್ಲ, ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಾವು ಆಲಯಕ್ಕೆ ಬರುತ್ತೇವೆ, ಆಲಯಕ್ಕೆ ಹೋಗುತ್ತೇವೆ, ನಾವು ಎಲ್ಲನೂ ಮಾಡುತ್ತೇವೆ. ಸುವಾರ್ತೆಯನ್ನು ಸಾರೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಸಭೆ ಇನ್ನೂ ಹೆಚ್ಚಾಗಿ ಬೆಳೆಯಬೇಕು ಅಂತ ಹೇಳಿದ್ರೆ ಪರಿಶುದ್ಧ ಆತ್ಮನ ಒಂದಿಗಿರುವುದು ತುಂಬಾ ಅವಶ್ಯಕತೆಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ಆ ಪರಿಶುದ್ಧ ಆತ್ಮ ನಿಮ್ಮ ಮೇಲೆ ಇಳಿದು ಬಂದ ಅಂತ ಹೇಳಿದ್ರೆ ಅದು ಸುಮ್ಮನೆ ಇರುವುದಕ್ಕೆ ಬಿಡುವುದಿಲ್ಲ. ಹೇಗಾದ್ರೂ ಏನ್ ಮಾಡಬೇಕು? ದೇವರ ಬಗ್ಗೆ ಹೇಳಬೇಕು, ದೇವರ ಬಗ್ಗೆ ತಿಳಿಸಬೇಕೆಂಬುದಾಗಿ ಈ ಪೇತ್ರನು ಸುಮ್ಮನೆ ಆತನು ಹೋಗುತ್ತಿದ್ದಾನೆ. ಆತನು ಹೋಗಬೇಕಾದ್ರೆ ಬಿಡುಗಡೆ ಹೊಂದುತ್ತಿದ್ದೆ. ಆ ಪೇತ್ರನಿಗೆ ಗೊತ್ತಿಲ್ಲ. ಪ್ರಿಯ ದೇವರ ಪೇತ್ರನು ಫಸ್ಟ್ ಏನ್ ಕೆಲಸ ಮಾಡ್ತಿದ್ರು? ಮೀನು ಹಿಡಿತಿದ್ರು. ಮೀನು ಹಿಡಿಬೇಕಾದ್ರೆ ಸಮುದ್ರಕ್ಕೆ ಬಲೆ ಹಾಕಬೇಕಾದ್ರೆ ಆ ಬಲೆಯಲ್ಲಿ ಎಷ್ಟು ಮೀನುಗಳು ಬರುತ್ತೆ ಹೇಳಿ? ಎಷ್ಟು ಮೀನುಗಳು ಇರುತ್ತೆ ಬಲೆಯಲ್ಲಿ? ತುಂಬಾ. ಒಂದು ಚಿಕ್ಕ ಚಿಕ್ಕ ಮೀನು ಇಟ್ಕೊಳ್ಳಿ, ಎಷ್ಟು ದೊಡ್ಡ ಮೀನು ಇಟ್ಕೊಳ್ಳಿ, ಎಷ್ಟು ಬರುತ್ತೆ? ಆ ಬಲೆ ಅಲ್ಲಿ ನಾವು ಹೋಗ್ತೇವೆ, ಬಲೆ ಅರ್ಧ ಹೋಗೋಷ್ಟು ಅವ್ರು ಏನ್ ಮಾಡಿದ್ರು? ಮೀನು ಹಿಡಿದು. ಹಾಗಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು 3,000, 5,000, ಒಂದು 6,000-7,000 ಮೀನು ಇರುತ್ತಲ್ಲ, ಚಿಕ್ಕ ಚಿಕ್ಕ ಲೆಕ್ಕ ಹಾಕಿದ್ರೆ ಇರುತ್ತಾ ಇಲ್ವಾ? ಹೇಳಿ ನೋಡೋಣ. ಇರುತ್ತೆ ಇಲ್ವಾ? ಅದೇ ರೀತಿಯಾಗಿ ಇವಾಗ ಯೇಸು ಕ್ರಿಸ್ತನು ಬಂದು ಹೇಳಿದ್ರು, ನೀನು ನನ್ನ ಏನ್ ಮಾಡು, ನನ್ನ ಹಿಂದೆ ಬಾ, ನೀನು ಮೀನು ಹಿಡಿಯೋನಲ್ಲ, ನೀನು ಏನು ಮಾಡ್ತೇನೆ? ಮನುಷ್ಯನಾಗಿ ಮಾಡ್ತೇನೆ ಅಂತ ಹೇಳಿದ್ರು. ಇವಾಗ ಆ ಪರಿಶುದ್ಧ ಆತ್ಮನು ಆತನ ಮೇಲೆ ಇಳಿದು ಬಂದ ನಂತರ ಇವಾಗ ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡುತ್ತಿದ್ದಾರೆ. ಅಲ್ಲಿ ಬಲೆ ಹಾಕಿದಾಗ ಎಷ್ಟು ಮೀನು ಬಂದಿತ್ತು? 3,000-5,000 ಮೀನುಗಳು ಬಂದಾಗೆ ಇಲ್ಲಿದ್ದೇ ದೇವರ ಜನರು ರಕ್ಷಣೆ ಹೊಂದಿದ್ದಾರೆ. ಹೇಗೆ ಗೊತ್ತಾ? 3,000-5,000 ಜನರು ಒಂದೇ ಪ್ರಸಂಗದಲ್ಲಿ ದೇವರ ಕಡೆಗೆ ತಿರುಗುವವರಾಗಿ ಬದಲಾಗಿದ್ದಾರೆ. ಏಕೆ ಅದು ಕಾರಣವಾಯಿತು ಅಂತ ಹೇಳಿದ್ರೆ ದೇವರ ಅಭಿಷೇಕವು ಆತನ ಮೇಲೆ ಇಳಿದು ಬಂದ ನಂತರವೇ ಆ ಸುವಾರ್ತೆಯು ಆತನ ಮುಖಾಂತರವಾಗಿ ಸಾರಲ್ಪಟ್ಟಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಮ್ಮ ಜೀವಿತದಲ್ಲಿ ನಾವು ದೇವರಿಗೋಸ್ಕರ ನಿಲ್ಲಬೇಕಂತ ಹೇಳಿದರೆ ನಮ್ಮ ಮೇಲೆ ತುಂಬಾ ಮುಖ್ಯವಾಗಿರೋದು ದೇವರ ಅಭಿಷೇಕವು ಇಳಿದು ಬರಬೇಕಾಗಿದೆ. ಅದನ್ನಿಲ್ಲದೆ ಬೇರೆ ಏನ್ ಮಾಡೋದು ಸಾಧ್ಯವಿಲ್ಲ ಪ್ರಿಯ ಮಕ್ಕಳೇ. ಮುಂಚೆ ಹೇಳಿದ ಪ್ರಕಾರ ಈ ಪೇತ್ರನು ಈತನು ಹೊರ ಬಂದು ದೇವರ ಸುವಾರ್ತೆ ಸಾಧ್ಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಭಯಭರಿತನಾಗಿದ್ದರು. ಯಾಕಂತ ಕೇಳಿದ್ರೆ ಅವರ ಪರಿಸ್ಥಿತಿಗಳು ಆಗಿತ್ತು. ಹಲ್ಲೆಲೂಯಾ. ಆತನಿಗೆ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಬಾರದಾಗಿ ಹೇಳಿದರು. ಆದರೆ ದೇವರ ಅಭಿಷೇಕ ಆತನ ಮೇಲೆ ಬಂದಾಗ ಯಾರನ್ನು ನೋಡದೆ ಧೈರ್ಯದಿಂದ ನಿಲ್ಲುವಂತ ಒಂದು ಧೈರ್ಯ ಆತನಿಗೆ ಏನಾಯ್ತು? ದೇವರ ಅಭಿಷೇಕ ಆತನ ಮೇಲೆ ಇಳಿದು ಬಂದಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಸುವಾರ್ತೆ ನಮಗೆ ಕೊಡಲ್ಪಟ್ಟಂತ ಈ ಒಂದು ರಕ್ಷಣೆ ಮತ್ತೊಬ್ಬರಿಗೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿದ್ರೆ ನಮಗೆ ತುಂಬಾ ಮುಖ್ಯವಾಗಿರುವುದು ದೇವರ ಅಭಿಷೇಕವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಆ ಒಂದು ಅಭಿಷೇಕವೆಂಬುದು ಬಂದ್ಬಿಟ್ರೆ, ದೇವರ ಪರಿಶುದ್ಧ ಆತ್ಮದಿಂದ ನಾವು ತುಂಬಿಸಲ್ಪಟ್ಟ ಅಂತ ಹೇಳಿದರೆ ಪಾಪದಿಂದ ನಾವು ದೂರವಾಗಿರುತ್ತೇವೆ. ಹಲ್ಲೆಲೂಯಾ. ಪಾಪದಿಂದ ತುಂಬಾ ದೂರವಾಗಿರುತ್ತೇವೆ. ನಮ್ಮನ್ನು ಯಾವ್ದಿಂದ ದೂರಪಡಿಸಬೇಕೆಂಬುದಾಗಿ ಪರಿಶುದ್ಧಾತ್ಮ ನಮಗೆ ತಿಳಿಸಿ ನಮ್ಮನ್ನು ನಡೆಸುವತನಾಗಿದ್ದಾನೆ. ಈ ಪೇತ್ರನಿಗೆ ಸುವಾರ್ತೆಯನ್ನು ಹೇಗೆಲ್ಲ ಸಾರಬೇಕೆಂಬುದಾಗಿ ತಿಳಿಸಿದವರು ಪರಿಶುದ್ಧಾತ್ಮ. ನಮಗೆ ತುಂಬಾ ಮುಖ್ಯವಾಗಿರುವುದು ಅಭಿಷೇಕವಾಗಿದೆ. ಆಲಯಕ್ಕೆ ಬರುತ್ತೇವೆ, ಹೋಗುತ್ತೇವೆ, ಭಾನುವಾರ ಬರುತ್ತೇವೆ, 2 ಗಂಟೆ 3 ಗಂಟೆ ಕಾಲ ಕುಳಿತು ಬಿಡ್ತಿರ್ಗೆ ಎದ್ದು ಹೋಗುತ್ತೇವೆ. ಅದು ವ್ಯರ್ಥವಾದ ಜೀವನ ಪ್ರಿಯ ಮಕ್ಕಳೇ. ನಮಗೆ ಕೊಡಲ್ಪಟ್ಟಿರುವಂತಹ ಈ ಸುವಾರ್ತೆ, ನಮಗೆ ಕೊಡಲ್ಪಟ್ಟಿದ್ದ ಈ ರಕ್ಷಣೆಯನ್ನು ಸುಮ್ಮನೆ ಇಟ್ಟುಕೊಂಡಿದ್ದರೆ ಅದು ವೇಸ್ಟ್. ಮತ್ತೊಬ್ಬರಿಗೆ ಸಾರಬೇಕಾಗಿದೆ, ಮತ್ತೊಬ್ಬರಿಗೆ ತಿಳಿಸಬೇಕಾಗಿದೆ, ಮತ್ತೊಬ್ಬರನ್ನು ದೇವರ ಶಿಷ್ಯಂದ್ರನಾಗಿ ಬದಲಾಯಿಸುವಂಥದ್ದು ನಮಗೆ ದೇವರು ಕೊಡಿರುತ್ತಾ ಒಂದೇ ಒಂದು ಏನ್ ಮಾಡಿದ್ರೆ ನಮ್ಮ ಕರ್ತವ್ಯ ಕೊಟ್ಟಿದ್ದಾರೆ. ನಮಗೆ ನಾವೇನ್ ಮಾಡಬೇಕು? ಮತ್ತೊಬ್ಬರನ್ನು ದೇವರಲ್ಲಿ ತಂದು ಸೇರಿಸಬೇಕು. ನಮಗೆ ನಮ್ ತುಂಬಾ ವರ್ಷದ ಮುಂಚೆ ನಮ್ಗೊಂದು ಟೀಚರ್ ನಮ್ಗೊಂದು ಕಥೆ ಹೇಳಿದ್ದೀನಿ ಅಂತ ಕೇಳಿದ್ರೆ, ಊರಿನಲ್ಲಿ ಬಂದು ಒಂದು ದೊಡ್ಡ ದೊರೆ ಅಂದ್ರೆ ಬೇರೆ ದೇಶದಿಂದ ಬಂದು ನಮ್ಮ ಭಾರತ ದೇಶದಲ್ಲಿ ಬದುಕುತ್ತಿರುವಂತ ಒಂದು ಇಂಗ್ಲಿಷ್ ವ್ಯಕ್ತಿ, ಅವರಿಗೆ ದೊರೆ ಅಂತ ಹೆಸರಿಟ್ಟಿರುತ್ತೆ. ಅವ್ರು ಏನ್ ಮಾಡಿದಂತ ಒಂದ್ ದಿವಸ ಗಾಡಿಯಲ್ಲಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರಾತ್ರಿಯಲ್ಲಿ ಆ ಕಾರಿಗೆ ಬಂದು ಒಂದು ನಾಯಿ ಹೊಡೆದು ಬಿಡ್ತು. ಏನಾಯ್ತು? ಒಂದು ನಾಯಿ ಬಂದು ಹೊಡ್ಕೊಂಡು. ಇವಾಗ ಆ ನಾಯಿಗೆ ಏನಾಗಿದೆ? ಕಾಲು ಏಟಾಗಿದೆ. ಮುಂಚಿನ ನಾಯಿಗೆ ಏನಾಗಿದೆ? ಯಾರೋ ಕಾರು ಹೊಡೆದಿದ್ದಾರೆ, ಅದು ಏಟಾಗಿದೆ. ಈ ಕಾರ್ಗೂ ಬಂದು ಏನಾಯ್ತು? ಅದು ಎಲ್ಲೋ ಹೋಗುತ್ತೆ, ಹೊಡ್ಕೊಂಡ್ಬಿಡ್ತು.
ಇವಾಗ ಈ ದೊರೆ ಬಂದು ಏನ್ ಮಾಡ್ತಾರೆ, ಕಾರ್ ಬಿಟ್ಟು ಹಿಡಿದು ನೋಡ್ತಾರೆ. ನೋಡ್ಬಿಟ್ಟು ಆ ನಾಯಿನ ಏನ್ ಮಾಡಿದ್ರು, ತೆಗೆದುಕೊಂಡು ಮನೆಗೆ ಹೋದ್ರು. ಮನೆಗೆ ಹೋಗಿ ಇವರ ಕೈಲಿ ಇದ್ದಿದ್ದೆಲ್ಲ ಏನ್ ಮಾಡಿದ್ರು, ಅದನ್ನ ಔಷಧಿ ಹಾಕಿ ಆ ನಾಯಿನ ಊಟ ಕೊಟ್ಟು ಅದಕ್ಕೆಲ್ಲ ಪೋಷಣೆ ಎಲ್ಲ ಮಾಡಿ ಏನ್ ಮಾಡಿದ್ರು, ನಾಯಿನ ಏನ್ ಮಾಡಿದ್ರು, ಚೆನ್ನಾಗಿ ಬೆಳೆಸಿದ್ರು. ನಾಯಿ ಹೇಗಿದೆ ಅಂತ ಕೇಳಿದ್ರೆ ಆ ನಾಯಿನ ಫಸ್ಟ್ ನೋಡಿದ್ರೆ ಈ ನಾಯಿ ಹೀಗಿತ್ತ ಅಂತ ಕೇಳೋ ಹಾಗೆ ಆ ನಾಯಿನ ಚೆನ್ನಾಗಿ ಬೆಳೆಸ್ಬಿಟ್ರಂತೆ. ಇವಾಗ ಚೆನ್ನಾಗಿ ಬೆಳೆಸಿ ತುಂಬಾ ನಾಯಿ ಮನೇಲಿ ಒಂದು ವ್ಯಕ್ತಿಯಾಗಿ ಬದಲಾಗ್ಬಿಡ್ತು. ಇವಾಗ ಆ ನಾಯಿ ಆ ಮನೇಲೆ ಅವರೊಂದಿಗೆ ಸೇರಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತು. ಸ್ವಲ್ಪ ದಿನಗಳಾದ ನಂತರ ಆ ನಾಯಿ ದಿಢೀರಂತ ಮನೇಲಿ ಕಾಣೆ ಹೋಗ್ತು. ಈ ದೊರೆ ಬಂದು ಹುಡುಕ್ತಾರೆ, ನೈಟ್ ಎಲ್ಲ ಹುಡುಕ್ತಿದ್ದಾರೆ. ಬೆಳಗಾಗಿ ಎಲ್ಲ ಕಡೆ ಹೇಳ್ತಾರೆ, ನಮ್ಮ ಮನೇಲಿ ಇದೆ ನಾಯಿ, ಎಲ್ಲ ನೋಡಿದ್ರೆ ಎಲ್ಲ ಹೋಯ್ತು. ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಬಿಟ್ಬಿಟ್ರು. ಸರಿ ಆಯ್ತು, ಆ ನಾಯಿ ಹೋಯ್ತಲ್ಲ ಅಂತ ಬಿಟ್ಬಿಟ್ರು. ಅನೇಕ ದಿನಗಳ ನಂತರ ರಾತ್ರಿ 12-1 ಗಂಟೆಗೆ ಬಾಗಿಲು ತಟ್ಟುವಂಥ ಶಬ್ದ, ಬಾಗಿಲನ್ನ ಕೆರೆಯುವಂಥ ಶಬ್ದ ಕೇಳ್ತಿದೆ. ಇವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಾಯಿ ತುಂಬಾ ದಿವಸ ಆಯ್ತಲ್ಲ, ಹೋಗಿ ತಿರ್ಗಾ ಯಾರು ಬಾಗಿಲು ಕೆರೀತೀವಿ, ಅವ್ನು ಯಾವಾಗಿದ್ದ ಅವ್ನು ಕರೀತಿದ್ವಿ, ಇವಾಗ ಯಾರಪ್ಪ ಬಂದು ಕರೀತೀವಿ ನೋಡಿದ್ರೆ ಸೇಮ್ ಕರೆಕ್ಟಾಗಿ ಆ ನಾಯಿ ಕೆರೀತಾರನೇ ಕೆರೀತಿತ್ತಂತೆ. ಆಗ ಸರಿ ಆಯ್ತು ಅಂತ ಎದ್ದೆ. ದೊರೆ ಬಂದು ನೋಡ್ಬೇಕಾದ್ರೆ, ಹೊರಡೆ ಬಂದು ನೋಡ್ಬೇಕಾದ್ರೆ ಬಾಗಿಲು ತೆಗೆದು ನೋಡಿದಾಗ ನಾಯಿ ಮನೆ ಬಿಟ್ಟು ಹೋಗಿತ್ತೋ ಆ ನಾಯಿ ಬಂದು ಬಾಗಿಲಲ್ಲಿ ಏನ್ ಮಾಡಿದೆ, ಸುಮ್ಮನೆ ಬಂದಿಲ್ಲ, ಹೇಗೆ ಗೊತ್ತಾ ಮಾಡಿದೆ, ಅದು ಇನ್ನೊಂದು ನಾಯಿನ ಏನ್ ಮಾಡಿದೆ, ಬಾಯಿನ ಇಟ್ಕೊಂಡು ಆ ನಾಯಿಗೆ ಅಂದ್ರೆ ಎಲ್ಲ ಏಟ್ ಆಗಿದೆ, ಎಲ್ಲೋ ಗಾಯ ಆಗಿದೆ. ಆ ನಾಯಿನ ತಂದು ಇಟ್ಕೊಂಡು ಹೇಳಿದೆ, ತೋರಿಸ್ತಿದೆ, ನನ್ನನ್ನು ಗುಣಪಡಿಸಿದ್ರಲ್ವಾ, ಇದನ್ನೇನ್ ಮಾಡ್ರಿ ಚೂರು ಗುಣಪಡಿಸ್ಕೊಡ್ರಿ. ಅಲ್ಲೆಲ್ಲೂಯ್ಯ. ಮಕ್ಕಳು ಇದೊಂದು ಚಿಕ್ಕ ಕಥೆ ಆಗಿರಬಹುದು, ಆದ್ರೆ ನಾವು ತಿಳಿದುಕೊಳ್ಳಬೇಕು ಕಾರ್ಯ ನಾವು ಪಟ್ಟಂತ ರಕ್ಷಣೆಯನ್ನ ಮತ್ತೊಬ್ಬರಿಗೆ ತಿಳಿಸಬೇಕಾಗಿದೆ. ತುಂಬಾ ಅವಶ್ಯಕತೆ ಇದೆ. ಅದು ಎಲ್ಲೇ ಆಗಿರ್ಲಿ, ಕೆಲಸ ಮಾಡುವ ಸ್ಥಳ, ನಾವು ಕಾಲೇಜ್ ಎಲ್ಲಿ ಯಾವುದೇ ಆಗಿರ್ಲಿ ಪ್ರಿಯ ಮಕ್ಕಳೇ, ನಾವು ಅವರಿಗೆ ದೇವರ ಬಗ್ಗೆ ತಿಳಿಸುವುದು ತುಂಬಾ ಅವಶ್ಯಕತೆಯಾಗಿದೆ. ಆಗ ಈ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರ ಅಭಿಷೇಕವು ತುಂಬಾ ಮುಖ್ಯವಾಗಿತ್ತು. ಆಗ ಈ ಅಭಿಷೇಕ ಬಂದ ನಂತರ ಈ ಸುವಾರ್ತೆಯನ್ನು ಪೇತ್ರನು ಹೇಗೆ ಸಾರಿದನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲರ ಬರೆದ ಕೃತ್ಯಗಳು 1ನೇ ಅಧ್ಯಾಯ ತಿಳಿಸಿಕೊಳ್ಳೋಣ. 7ನೇ ವಾಕ್ಯ ಓದೋಣ. ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟು ಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸರ್ವಾಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಆಮೇಲೆ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ದೇವರ ಪರಿಶುದ್ಧ ಆತ್ಮನ ಬಲವು ನಿಮಗೆ ಬಂದ ಮೇಲೆ ನೀವೇನು ಮಾಡಬೇಕು? ನನಗೆ ಸಾಕ್ಷಿಗಳಾಗಿ ನಿಲ್ಲಬೇಕು ಅಂತ ಯೇಸು ಕ್ರಿಸ್ತರು ಏನು ಮಾಡಿದರು, ಇವರಿಗೆ ತಿಳಿಸಿದರು. ಈಗ ಈತನ ಮೇಲೆ ಪರಿಶುದ್ಧ ಆತ್ಮವನ್ನು ಬಲವಾಗಿ ಇಳಿದು ಬಂದಿದ್ದಾರೆ. ಅದೇ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ನಾವು 15-16ನೇ ವಾಕ್ಯ ನಾವು ಓದಿದ್ವಿ. 15-16ನೇ ವಾಕ್ಯ ಓದಿರಿ. ಆದರೆ ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಆಮೇಲೆ ಇವಾಗ ಹೇಳ್ತಾರೆ, ನನ್ನ ಸತ್ತೊಳಿಂದ ನನ್ನನ್ನು ಏನ್ ಮಾಡಿದರು, ಎಬ್ಬಿಸಿ ಎಂದು ಹೇಳುತ್ತಿದ್ದಾರೆ. ಇವಾಗ ಸುವಾರ್ತೆಯನ್ನು ಸಾರಬೇಕು ಅಂತ ಹೇಳಿದಾಗ ನಾವೇನ್ ಮಾಡ್ತೇವೆ, ನಾನು ಅದನ್ನು ಮಾಡಿಬಿಡ್ತೇನೆ, ನಾವು ಇದನ್ನು ಮಾಡಿಬಿಡ್ತೇವೆ, ನಾವು ಹಾಗೆ ಸಾರುತ್ತೇವೆ, ಏನೇನೋ ಮಾಡುತ್ತೇವೆ. ಹೋಗ್ಬಿಟ್ಟು ಈ ಆಗಿನ ಕಾಲದಲ್ಲಿ ಎಲ್ಲ ಮಾಡ್ತಾರೆ, ಏನೇನೋ ನಮ್ಗೆ ಹೇಗಾರು ಮಾಡಿ ನನ್ನ ದೇವರು ನಿಮ್ಮನ್ನು ನೆನಪಿಸ್ತಾರೆ ಅಂತ ಹೇಳೋದು ಎಲ್ಲ ಮಾಡ್ತಾರೆ. ಆದ್ರೆ ಪ್ರಿಯ ದೇವ ಮಕ್ಕಳೇ, ಈ ಪೇತ್ರನು ಈತನ ದೇವರ ಬಗ್ಗೆ ಸಾರಿದ್ದ ಸುವಾರ್ತೆ ತುಂಬಾ ವ್ಯತ್ಯಾಸವಾಗಿದೆ. ಹೇಗೆ ಗೊತ್ತಾ? ನಾವಿವಾಗ ಮಾಡಿದ ತಪ್ಪುಗಳು ಏನು ಗೊತ್ತಾ? ನಾನು ದೇವರಿಗೋಸ್ಕರ ಏನಾದ್ರು ಏನ್ ಮಾಡ್ಬಿಡ್ತೀನಿ, ನಾನು ಸುವಾರ್ತೆಯನ್ನು ಸಾರ್ಬಿಡ್ತೀನಿ, ನಾನು ಎಲ್ರಿಗೂ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಎಲ್ರಿಗೂ ಹೋಗಿ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲರೂ ತುಂಬಾ ಫೋರ್ಸ್ ಆಗಿ ಬರ್ತೀವಿ. ಆದ್ರೆ ಅದು ಸಾರಲ್ಪಡ್ತಿಲ್ಲ. ಯಾಕಪ್ಪ ಅಂತ ಕೇಳಿದರೆ, ಅಪೊಸ್ತಲನ ಕೃತ್ಯಗಳಲ್ಲಿ ನಾವು ಓದಿ ನೋಡಬೇಕಾದ್ರೆ ಆದಿ ಅಪೊಸ್ತಲರಿದ್ದಂಥ ಶಿಷ್ಯರುಗಳಾಗಲಿ ದೇವರ ಮಕ್ಕಳಾಗಲಿ ಅವರು ಯಾರು ಹೋಗಿ ಏನು ಮಾಡಲಿಲ್ಲ. ಅವ್ರಿಗೆ ಕಠಿಣವಾದ ಪರಿಸ್ಥಿತಿ, ಇವಾಗಿರೋ ಪರಿಸ್ಥಿತಿಗಿಂತ ಅವಾಗ ಇದ್ದ ತುಂಬಾ ಕಠಿಣವಾಗಿತ್ತು. ಆದರೆ ಅವರ ಮೇಲೆ ದೇವರ ಅಭಿಷೇಕ ಬಂದಾಗ ಅವರು ಸುವಾರ್ತೆ ಸಾರಿದ ವಿಧ ಹೇಗೆ ಗೊತ್ತಾ ಇತ್ತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಸುವಾರ್ತೆಯನ್ನು ಸಾರಲಿಲ್ಲ ಪ್ರಿಯ ದೇವ ಮಕ್ಕಳೇ. ಅವರುಗಳೇ ಸುವಾರ್ತೆಯಾಗಿ ಏನು ಮಾಡಿದರು, ಬದಲಾಗಿ ನಿಂತಿದ್ದರು. ಹಲ್ಲೆಲೂಯಾ. ಅವರು ತನ್ನನ್ನು ಸುವಾರ್ತೆಯಾಗಿ ಬದಲಾಯಿಸಿಕೊಂಡು ದೇವರನ್ನು ತಿಳಿದ ಜನ ಮಧ್ಯೆ ನಿಲ್ಲುವಾಗ ಅಲ್ಲಿ ನೋಡುವವರು ಏನ್ ಮಾಡ್ತಿದ್ರು, ಆಶ್ಚರ್ಯಗೊಳ್ಳುತ್ತಿದ್ದರು. ಈ ಪೇತ್ರನ ನೋಡಿ ಕೇಳಿದರು, ಇವನಿಗೆ ಜ್ಞಾನವೆಲ್ಲಿಂದ ಬಂದಿತ್ತು, ಈ ತಿಳುವಳಿಕೆಯಿಂದ ಬಂದಿತ್ತು, ಈ ಬುದ್ಧಿಯಿಂದ ಬಂದಿತ್ತು, ಈ ಧೈರ್ಯವೆಲ್ಲಿಂದ ಬಂದಿತ್ತು? ಈ ಪೇತ್ರನಿಗೆ ಇರಲಿಲ್ಲವಲ್ಲ, ಈತನು ಹೇಗೆ ಬದಲಾದನು? ಹಲ್ಲೆಲೂಯಾ. ಯಾಕಪ್ಪ ಅಂತ ಕೇಳಿದರೆ, ಪೇತ್ರನು ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗಲಿಲ್ಲ, ತನ್ನನ್ನೇ ಸುವಾರ್ತೆಯಾಗಿ ಬದಲಾಯಿಸಿಕೊಂಡು ಅವರ ಮುಂದೆ ನಿಂತಿದ್ದನು. ಇವಾಗ ಅಲ್ಲಿ ನೋಡುವವರಿಗೆ ಏನಾಯ್ತು, ವ್ಯತ್ಯಾಸವಾಗಿ ಕಾಣಲ್ಪಡುತ್ತಿದ್ದಾನೆ. ಈತನು ಮೀರಿನ ಪೇತ್ರನಾಗಿದ್ದಲ್ಲ, ಇವನೇಗೆ ಹೀಗೆ ಬದಲಾದನು?
ಹಲ್ಲೆಲೂಯಾ. ನಾವು ಏನ್ ಮಾಡ್ತೇವೆ ಅಂತ ಕೇಳಿದರೆ, ನಾವು ಸುವಾರ್ತೆಯನ್ನು ಸಾರುತ್ತಿದ್ದೇವೆ. ನಮ್ಮ ಹಳೆಯ ಸ್ವಭಾವಗಳನ್ನು ಹಾಗೆ ಇಟ್ಟುಕೊಂಡು ನಾವು ಸುವಾರ್ತೆಯನ್ನು ಸಾರುವುದಾದರೆ ಅದು ನಿಶ್ಚಯವಾಗಿ ಸಾರಲ್ಪಡುವುದಿಲ್ಲ. ಅದು ಯಾರನ್ನು ಶಿಷ್ಯಂದರಾಗಿ ಬದಲಾಯಿಸುವುದಿಲ್ಲ. ಅದು ಯಾರನ್ನು ದೇವರ ಕಡೆಗೆ ತಿರುಗಿಸುವುದಿಲ್ಲ. ಹಲ್ಲೆಲೂಯಾ. ದೇವರ ಕಡೆಗೆ ಒಂದು ವ್ಯಕ್ತಿಯನ್ನು ತಿರುಗಿಸಬೇಕಂತ ಹೇಳಿದರೆ ಮೊದಲಾಗಿ ನಾವು ಸುವಾರ್ತೆಯಾಗಿ ಬದಲಾಗಿ ನಿಂತುಕೊಳ್ಳುವುದು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಬಿಟ್ಟುಬಿಟ್ರೆ ಏನ್ ಮಾಡಿದ್ರು ಎಲ್ಲ ವೇಸ್ಟ್. 25 ವರ್ಷ 30 ವರ್ಷ ನಾನು ಎತ್ತುಕೊಂಡು ಹೋಗ್ಬಿಟ್ಟು ನಾನು ವಾಕ್ಯ ಹೇಳ್ತಿದ್ದೇನೆ, ನೀವು ದೇವರ ಕಡೆ ಬನ್ನಿ ಅಂತ ಹೇಳಿದರೆ ನಿನ್ನ ಕಾರ್ಯಗಳು ಬದಲಾಗಿಲ್ಲ, ನೀನು ಮೊದಲಾಗಿ ಸುವಾರ್ತೆಯಾಗಿ ಬದಲಾಗಿಲ್ಲ ಅಂತ ಹೇಳಿದರೆ ಎಲ್ಲವೂ ವ್ಯರ್ಥ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಪೇತ್ರನು ನಿಂತು ಪ್ರಸಂಗ ಮಾಡಬೇಕಾದರೆ ಆತನು ಬಂದು ಹೇಳಿದ ಒಂದೇ ಮಾತು ನಾವು ಹೇಳೋದಕ್ಕೆ ಸಾಕ್ಷಿಯಾಗಿ ಅಂತ ಹೇಳಿದರೆ ಇದಕ್ಕೆ ಅರ್ಥ ಏನಪ್ಪ ಅಂತ ಹೇಳಿದರೆ, ಯೇಸು ಕ್ರಿಸ್ತನು ಈ ಲೋಕವನ್ನು ರಕ್ಷಿಸಲಿಕ್ಕೆ ಬಂದಿದ್ದಾನೆ ಎಂಬುದಕ್ಕೆ ನಾವುಗಳೇ ಸಾಕ್ಷಿ. ಇಟ್ ಮೀನ್ಸ್ ನಾನೇ ಸುವಾರ್ತೆಯಾಗಿ ನಿಂತಿದ್ದೇನೆ. ನನ್ನನ್ನು ನೋಡಿ ಆತನು ನೋಡಿ ಬದಲಾದವರು ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗೆ ಕೊಡಲ್ಪಟ್ಟಿರುವಂತಹ ಕರ್ತವ್ಯ ನಾವು ದೇವರ ಸುವಾರ್ತೆಯನ್ನು ತಿಳಿಸಬೇಕು. ಹಾಗಾದರೆ ನಮಗೆ ದೇವರ ಪರಿಶುದ್ಧಾತ್ಮ ಬಲ ಬಂದಿದೆ ಅಂತ ಹೇಳಿದರೆ ನಮ್ಮನ್ನು ನಾವು ಏನು ಮಾಡಬೇಕು? ಸುವಾರ್ತೆಯನ್ನು ಬದಲಾಯಿಸಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ಹಳೆಯ ಅಕ್ಷಯಾಗೆಲ್ಲ ಅದು ವೇಸ್ಟ್. ಹೊಸದಾಗಿ ಸುವಾರ್ತೆಯಾಗಿ ನಾನು ಬಂದು ನಿಲ್ಲಬೇಕಾದರೆ ಅಲ್ಲಿ ದೇವರು ಕಾರ್ಯವನ್ನು ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಆ ಪೇತ್ರನಲ್ಲಿ ನಿಂತಿರಬೇಕಾದ ಪ್ರಿಯ ಮಕ್ಕಳೇ, ಆತನು ಬೆರೆಯಲ್ಲಿ ನಿಂತಿದ್ದಾನೆ. ಆತನು ಹೇಳ್ತಿದ್ದಾನೆ, ಈ 3ನೇ ಅಧ್ಯಾಯದಲ್ಲಿ ಓದಿ ನೋಡುವುದಾದ್ರೆ ಈ ಆತನು ಒಬ್ಬರಿಗೆ ಒಂದು ಕುರುಡನಿಗೆ ಏನ್ ಮಾಡ್ತಾನೆ, ಒಂದು ಕುರುಡನಿಗೆ ಬಿಡುಗಡೆ ಕೊಟ್ಟಾಗ ಈ ಕಾರ್ಯ ಆಗಿದ್ದು ನನ್ನಿಂದ ಅಲ್ಲ, ಯಾರಿಂದ ಆಗಿದ್ದು? ದೇವರಿಂದ. ನೀವು ಶಿಲುಬೆಗೆ ಹೊಡೆದ್ರಲ್ಲ, ಆ ವ್ಯಕ್ತಿಯ ನಾಮದಿಂದಾಗಿ ಇಲ್ಲಿ ಏನಾಗಿದೆ? ಕಾರ್ಯಗಳು ನಡೀತಿಂದ ಹೇಳ್ತಾರೆ. ನೀವು ಸುವಾರ್ತೆಯಾಗಿ ಹೋಗಿ ನಿಲ್ಲಬೇಕಾದರೆ ದೇವರು ಎಲ್ಲವನ್ನು ಬದಲಾಯಿಸುತ್ತಾರೆ. ನೀವು ಅಲ್ಲಿ ಹೋಗಿ ದೇವರ ವಾಕ್ಯ, ನೀವು ದೇವರನ್ನು ಪ್ರೀತಿಸುತ್ತಾರೆ. ಈತನು ಹೋಗಿ ಪ್ರಮಾಣಗಳನ್ನು ಹೇಳಲಿಲ್ಲ, ಈತನು ಏನು ಹೇಳಲ್ಲ ಪ್ರಿಯ ಮಕ್ಕಳೇ, ಆತನನ್ನು ನೋಡಿದವರೇ ಆಶ್ಚರ್ಯಪಟ್ಟರು. ಈತನು ಹೇಗೆ ಬದಲಾದ? ಈತನು ಯಾರಾಗಿ ಬಂದು ನಿಂತಿದ್ದಾನೆ? ಈತನು ಮೀನಿಡಿಯುವ ಪೇತ್ರನಲ್ಲವೇ? ಇವಾಗ ಪರಿಪೂರ್ಣವಾಗಿ ಬದಲಾಗಿ ಆ ಶಿಲುಬೆಗೆ ಒಡೆಯಲ್ಪಟ್ಟ ಕ್ರೈಸ್ತನು ಯಾವಾಗ ನನಗೆ ಹೇಳಿದರೋ ನಾನು ಹೋಗಿ ಏನ್ ಮಾಡಬೇಕು? ಎಲ್ಲಾ ಜನರಿಗೂ ದೇವರ ಬಗ್ಗೆ ತಿಳಿಸಿ ನಾನು ಅವರನ್ನು ಶಿಷ್ಯನಾಗಿ ಬದಲಾಯಿಸಬೇಕು. ಅದಕ್ಕೆ ನಾನು ಹೇಳಿದರೆ ಸಾಲದು, ನಾನೇ ಸುವಾರ್ತೆಯಾಗಿ ಬಂದು ನಿಂತರೇನೆ ಅವ್ರೇನ್ ಮಾಡ್ತಾರೆ? ದೇವರನ್ನ ಅಂಗೀಕರಿಸಿಕೊಳ್ಳುತ್ತಾರೆ ಎಂಬುದಾಗಿ ಪೇತ್ರನು ತಿಳಿದುಕೊಂಡಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಿಮಗೆ ನಮ್ಮ ಬಳಿಗೆ ನಾವು ಬರೋಣ. ನಾವು ದೇವರ ಸುವಾರ್ತೆಯನ್ನು ಸಾರುವುದಾದರೆ ನಾವು ಸುವಾರ್ತೆಗೆ ಬದಲಾಗಿ ನಿಂತಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ನಾವು ದೇವರು ಸುವಾರ್ತೆ ಸಾರಿದ ಅರ್ಥವಲ್ಲವೇ? ಇನ್ನು ಹಳೆಯ ಕಾರ್ಯಗಳು ಹಾಗೆ ಇರುವುದಾದರೆ, ಬ್ರದರ್ ನಾನು ಕ್ರಿಶ್ಚಿಯನ್, ನಾನು ಕ್ರೈಸ್ತರು, ನಾನು ಸಭೆಗೆ ಹೋಗುತ್ತೇನೆ. ಹೌದು, ಆದರೆ ನೀನು ಸುವಾರ್ತೆಗೆ ಬದಲಾಗಿ. ಪ್ರಿಯ ಮಕ್ಕಳು, ಇವತ್ತು ಲೋಕದಲ್ಲಿ ಅನೇಕರು ಈ ಕಾರ್ಯವನ್ನು ಮರೆತು ಹೋಗಿದ್ದಾರೆ. ಈ ಸುವಾರ್ತೆ ಬಂದು ಸಾರಲ್ಪಡಬೇಕಂತ ಹೇಳಿದರೆ ಆ ಸುವಾರ್ತೆಯನ್ನು ಕೇಳಿ ತಿಳಿದು ರಕ್ಷಣೆ ಹೊಂದಿದ ನಾನು ಒಂದು ದೇವರಿಗೆ ಸುವಾರ್ತೆಗೆ ಬದಲಾಗಿ ನಿಲ್ಲಬೇಕೆಂಬುದನ್ನೇ ಮರೆತು ಹೋಗಿ ವ್ಯತ್ಯಾಸವಾದ ಕಾರ್ಯ ಮಾಡುತ್ತಿದ್ದಾರೆ. ಅದರಿಂದಾಗಿನೇ ದೇವರ ಬಗ್ಗೆ ತಿಳಿದುಕೊಂಡು ದೇವರ ಕಡೆಗೆ ತಿರುಗುವವರು ತುಂಬಾ ಕಡಿಮೆಯಾಗಿ ಕಾಣಲ್ಪಡುತ್ತಿದ್ದಾರೆ. ಹಲ್ಲೆಲೂಯಾ. ನಮ್ಮ ಬಳಿಗೆ ಬರೋಣ, ನಾವು ತಿಳಿದುಕೊಂಡು ನಮ್ಮಲ್ಲಿ ಇಷ್ಟು ಜನ ಮಾತ್ರ ಇದ್ದೇವೆ. ಹೊಸದಾಗಿ ಒಬ್ರು ಬರಬೇಕಂದ್ರೆ ಏನ್ ಮಾಡಬೇಕು? ನಮ್ಮಲ್ಲಿ ನಾವು ಕಾರ್ಯಗಳನ್ನ ಬದಲಾಯಿಸಿಕೊಂಡು ನಾನು ದೇವರಿಗೋಸ್ಕರ ಮೀಸಲ್ಪಟ್ಟಿದ್ದೆಂಬುದಾಗಿ ದೇವರಿಗೋಸ್ಕರ ಬಂದು ನಿಲ್ಲಬೇಕಾದ್ರೆ ದೇವರ ಸುವಾರ್ತೆಯಾಗಿ ನಾವು ಬದಲಾಗಿ ನಿಲ್ಲಬೇಕು. ಆವಾಗಲೇ ನಮ್ಮನ್ನು ನೋಡುವವರು ಇವನಲ್ಲಿ ಏನೋ ವ್ಯತ್ಯಾಸವಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅಪೊಸ್ತಲನ ದಿನದಲ್ಲಿ ಬಂದ ಅಭಿಷೇಕ ಬಂದ ನಂತರ ಪೇತ್ರನನ್ನು ನೋಡಿದ ಎಲ್ಲಾ ವ್ಯಕ್ತಿಗಳು ಆತನನ್ನು ವ್ಯತ್ಯಾಸವಾಗಿಯೇ ನೋಡಿದರು. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ಸೇವೆ ಮಾಡುತ್ತಿರಬೇಕಾದರೆ, ಆತನೊಂದಿಗೆ ಹೋಗುತ್ತಿರಬೇಕಾದರೆ ಯಾವ ಒಂದು ಬಿಡುಗಡೆ ಯಾವ ಒಂದು ಇದಿಲ್ಲ. ಆದರೆ ಆತನ ಅಭಿಷೇಕ ಹೊಂದಿ ಆತನು ಪೂರ್ಣವಾಗಿ ಬದಲಾಯಿಸಿಕೊಂಡು ಆತನು ಹೋಗಬೇಕಾ ಅವನಿಗೆ ಗೊತ್ತಿಲ್ಲ ಈ ತರ ಬಿಡುಗಡೆ ಆಗುತ್ತಿದ್ದರೆ ಬಲ ಹೊಂದುತ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಆತನ ನೆಳನ್ನು ಮುಟ್ಟಿ ಸುಖ ಹೊಂದಿದವರು ಉಂಟು. ಆತನು ಹೋಗುವ ಸ್ಥಳದಲ್ಲಿ ಬಿಡುಗಡೆ ಆದ ಉಂಟು. ಆತನು ಪ್ರಸಂಗ ಮಾಡಬೇಕಾದ್ರೆ 3,000 5,000 ಜನರು ದೇವರಿಗೆ ಒಪ್ಪಿಸಿ ಕಟ್ಟಿದುಂಟು. ಇದು ಎಲ್ಲಿಂದ ಬದಲಾಯಿತು ಅಂತ ಕೇಳಿದರೆ ದೇವರ ಪರಿಶುದ್ಧ ಆತ್ಮನ ಆತನ ಮೇಲೆ ಬಂದಾಗ ಆತನು ತನ್ನನ್ನು ಸುವಾರ್ತೆಯಾಗಿ ಬದಲಾಯಿಸಿ ನಿಂತುಕೊಂಡಿದ್ದರು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಾವು ಹೇಗೆ ನಿಲ್ಲಿಸಿಕೊಂಡಿದ್ದೇವೆ? ನಮ್ಮನ್ನು ನಾವು ಹೇಗೆ ನಿಲ್ಲಿಸಿಕೊಂಡಿದ್ದೇವೆ? ಪ್ರಿಯ ದೇವರ ಬಗ್ಗೆ ನೀವು ಅಂದುಕೊಂಡಿರೋ ಹಾಗೆ ಕಾಲ ನಮ್ಮ ಕೈಯಲ್ಲಿಲ್ಲ. ದೇವರು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಇಲ್ಲಿ ನಡೆದಿರೋದಕ್ಕೆ ಎಲ್ಲಾ ಕಾರ್ಯಗಳು ನೋಡಬೇಕಾದ್ರೆ ವ್ಯತ್ಯಾಸವಾಗಿದೆ. ನಾವಿವತ್ತು ಜೀವಿಸುತ್ತಿರುವಂತ ಈ ಒಂದು ಜನರೇಷನ್ ನಿಜವಾಗ್ಲೂ ಹೇಳ್ತಿದ್ದೇನೆ, ವರ್ಸ್ಟ್ ಅಂದ್ರೆ ವರ್ಸ್ಟ್.
ಅಂತ ಕಾಲದಲ್ಲಿ ಬದುಕುತ್ತಿದ್ದೇವೆ. ನಾವು ಇನ್ನೂ ದೇವರಿಗೆ ಸುವಾರ್ತೆಯಾಗಿ ಬದಲಾಗಿದೆ ಅಂತ ಹೇಳಿದರೆ ದೇವರು ನಮಗೆ ಕೊಡಲ್ಪಟ್ಟಂತ ಕರ್ತವ್ಯವನ್ನು ನಾವು ನೆರವೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಗೆ ಬರುವುದು ಹೋಗುವುದು ಎಲ್ಲ ವ್ಯರ್ಥ ಪ್ರಯೋಜನ. ಅದನ್ನು ವ್ಯರ್ಥ ಮಾಡಬೇಡಿ. ಅದನ್ನು ದೇವರು ನಮಗೆ ಕೊಡಲ್ಪಟ್ಟಂತ ಆ ಕರ್ತವ್ಯವನ್ನು ವ್ಯರ್ಥವಾಗಿ ಬಿಡಬಾರದು. ನಮ್ಮಿಂದ ಯಾರಾದ್ರೂ ಒಬ್ಬರು ರಕ್ಷಣೆ ಹೊಂದಿಲ್ಲ. ಹಲ್ಲೆಲೂಯಾ, ಅದು ಲೆಕ್ಕದಲ್ಲಿ ಸೇರುತ್ತದೆ. ಹಲ್ಲೆಲೂಯಾ. ನಾನು ದೇವರಲ್ಲಿ ಬಂದ ನಂತರ ನಾನು ಅವನ್ನ ಕೇಳಿದಲ್ಲ ನಿಮಗೆ. ನಾನು ಸ್ಟಾರ್ಟಿಂಗ್ ಪ್ರಶ್ನೆ ಕೇಳಿದೆ, ನೀವು ಉತ್ತರ ಕೊಟ್ಟಿಲ್ಲ. ಇವಾಗ ಕೊಡ್ತೀನಿ, ಕೇಳಿ. ಏನ್ ಗೊತ್ತ ಹೇಳ್ತೀನಿ, ನಾವು ಹೋಗ್ಬಿಟ್ಟು ನೀವು ಸುವಾರ್ತೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನೀವು ದೇವರಲ್ಲಿ ಬಂದು ನಿಮಗೆ ಕಷ್ಟ ಎಲ್ಲ ಬದಲಾಗುತ್ತೆ, ನೀವು ಶ್ರೀಮಂತರಾಗ್ಬಿಡ್ತೀರಾ. ಅಲ್ಲ ಬೇರೆ, ಅದು ದೇವರು ನಮಗೆ ಆಶೀರ್ವಾದ ಕೊಡುವುದು, ಅದು ದೇವರು ನಮಗೆ ಕೊಡುವುದು, ಅದಲ್ಲ. ಅದು ಬದಲಾವಣೆ ಅಲ್ಲ. ದೇವರಿಗೋಸ್ಕರ ನಾವು ಬದಲಾಯಿಸುವುದು, ನಮ್ಮನ್ನ ಸ್ವಭಾವಗಳನ್ನು ಬದಲಾಯಿಸಿಕೊಂಡು ನಿಲ್ಲುವುದೇ ಪ್ರಿಯ ಮಕ್ಕಳೇ ನಿಜವಾದ ಸುವಾರ್ತೆ ಸಾರು. ನಾವು ದೇವರಲ್ಲಿ ಬಂದಾಗ ನಮ್ಮ ಅಗತ್ಯಗಳನ್ನು ತಿಳಿದು ಕೊಡುವುದೇ ದೇವರು ನಮಗೆ ಆಶೀರ್ವಾದವಾಗಿದೆ ಹೊರತು ನಾವು ರಕ್ಷಣೆ ಹೊಂದುವುದಕ್ಕೋಸ್ಕರ ಅದನ್ನು ಕೊಡುತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರುವವರಾಗಿರುವಂತ ನಾವುಗಳು, ದೇವರ ವಾಕ್ಯವನ್ನು ಕೇಳಿಕೊಂಡು ಹೊರಗಡೆ ಹೋಗುತ್ತಿರುವಂತ ನಾವುಗಳು, ದೇವರ ಸಮ್ಮುಖದಲ್ಲಿ ಬರುವಾಗ ನಾವು ಯಾವಾಗೆಲ್ಲ ದೇವರ ಸಮ್ಮುಖದಲ್ಲಿ ಕೂಡಿ ಬರುತ್ತೇವೋ, ಇಲ್ಲ ಯಾವಾಗೆಲ್ಲ ದೇವರ ಸಮ್ಮುಖದಲ್ಲಿ ನೀವು ಬಂದು ಸೇರ್ತಿರೋದು ಮನೆಯಾಗ ಎಲ್ಲಾಗಲಿ ಆತನ ಅಭಿಷೇಕವನ್ನು ತುಂಬಿಸಲ್ಪಟ್ಟಾಗಿರುವಂತ ನಾವುಗಳು ನಮ್ಮನ್ನು ನಾವು ಸುವಾರ್ತೆಯಾಗಿ ಬದಲಾಯಿಸಿ ನಿಲ್ಲಿಕೊಳ್ಳುವುದು ತುಂಬಾ ತುಂಬಾ ಅವಶ್ಯಕತೆಯಾಗಿದೆ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಲೋಕವನ್ನು ನೋಡಬೇಕಾದ್ರೆ ಸೇವೆಗಳು ಬದಲಾಗ್ಬಿಟ್ಟಿದೆ. ನಿಜವಾಗ್ಲೂ ಸೇವೆಗಳು ತುಂಬಾ ಬದಲಾಗಿದೆ. ನಾನು ಅನೇಕ ದೊಡ್ಡ ದೊಡ್ಡ ಸೇವಕರಲ್ಲಿ ಕೇಳುತ್ತಿರುವ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನೀವುಗಳು ನಿಮ್ಮ ಸೇವೆಯನ್ನು ಹೇಗೋ ಓಡಿ ಮುಗಿಸಿದ್ದೀರಾ, ನಂತರ ನಾವು ಬಂದು ನಿಂತಿದ್ದೇವೆ. ಇವಾಗ ನಮಗೆ ಒಂದು ಪ್ರಶ್ನೆ ಆಗಿದೆ, ಇವಾಗ ನಮಗೆ ನಂತರ ಬರುವಂತ ಸೇವಕರುಗಳಾಗಲಿ ದೇವಚನರಾಗಲಿ ಯಾರು ನಿಂಬಾಲಿಸುತ್ತಾರೆ? ಹಲ್ಲೆಲೂಯಾ, ಸತ್ಯಕ್ಕೆ ಇಲ್ಲಿ ಬೆಲೆ ಇಲ್ಲದಂಗಾಯ್ತು. ಈ ಒಂದು ಪರಿಶುದ್ಧ ವೇದವನ್ನು ವ್ಯತ್ಯಾಸವಾಗಿ ಬದಲಾಯಿಸಿಬಿಟ್ಟಿದ್ದಾರೆ. ಅದು ನೋಡಬೇಕಾದ್ರೆ ತುಂಬಾ ವೇದನೆ ಆಗಿದೆ ಪ್ರಿಯ ಮಕ್ಕಳೇ. ಆದರೆ ದೇವರಿಗೋಸ್ಕರ ಒಂದು ದೇವಚನರು ದೇವರಿಗೋಸ್ಕರ ಆಯ್ಕೆ ಪಡೋದು ತುಂಬಾ ತುಂಬಾ ಅವಶ್ಯಕತೆ ಆಗಿದೆ. ಆ ಮತ್ತೆ ಬಂದು ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರು ಹೇಳಿದ ಪ್ರಕಾರವಾಗಿ ಈ ಪರಲೋಕದಲ್ಲಿ ಭೂಮಿಯಲ್ಲೂ ನನಗೇನಾಗಿದೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನೀವು ಹೋಗಿ ಎಲ್ಲಾ ಜನರನ್ನು ಶಿಷ್ಯಂದರನ್ನಾಗಿ ಬದಲಾಯಿಸಬೇಕು ಹೇಳಿದ ವಾಕ್ಯದ ಪ್ರಕಾರವಾಗಿ ನಮ್ಮ ಮೇಲೆ ಬೀಳಲ್ಪಟ್ಟಂತ ಕರ್ತವ್ಯ ಅದು. ನಾವು ಹೋಗಿ ಮತ್ತೊಬ್ಬರಿಗೆ ಏನು ಮಾಡಬೇಕು? ಸುವಾರ್ತೆಯನ್ನು ಸಾರ, ಅವರನ್ನು ಶಿಷ್ಯಂದರನ್ನಾಗಿ ಏನು ಮಾಡಬೇಕು? ಬದಲಾಯಿಸಬೇಕು. ಆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವ ಪರಿಶುದ್ಧ ಅಭಿಷೇಕವನ್ನು ಪಡೆದುಕೊಂಡವರಾಗಿ ನಾವು ಹೋಗಬೇಕು. ಅದನ್ನು ಹೋಗಬೇಕಾದರೆ ನಾವೇ ಸುವಾರ್ತೆಯಾಗಿ ಬದಲಾಗಿರಬೇಕು. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿದ್ರೆ ಪ್ರಿಯ ಮಕ್ಕಳೇ, ಒಂದು ವೇಳೆ ಆ ಪೇತ್ರನು ಅಭಿಷೇಕವನ್ನು ಹೊಂದಿಕೊಳ್ಳದೆ ಆತನಿಗೆ ಆದರೂ ಸುವಾರ್ತೆಗೆ ಬದಲಾಯಿಸಿಕೊಳ್ಳದೆ ಹೋಗಿ ನಿಂತಿದ್ದಾರೆ, ಅದನ್ನು ಭಯಭರಿತನಾಗಿ ಹೇಳಿಕೊಳ್ಳಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಅವರಿಗೆ ಹೇಳಿದಂತ ಒಂದು ಶಿಷ್ಯನ ಮತ್ತೆ ತೆಗೆದುಕೊಂಡು ಹೇಳಿದೆ ಮಕ್ಕಳೇ, ಇಲ್ಲಿ ಪ್ರತಿಯೊಂದು ಶಿಷ್ಯನಿಗೂ ವ್ಯತ್ಯಾಸವಾಗಿ ಬದಲಾಗಿದೆ. ಇಲ್ಲಿ ಪ್ರತಿಯೊಂದು ಅಪೊಸ್ತಲರುಗಳು ಸೇವೆಯನ್ನು ಮಾಡ್ಕೊಂಡು ವ್ಯತ್ಯಾಸವಾಗಿದೆ. ಅಪೊಸ್ತಲನ ಪೌಲನ್ನು ತೆಗೆದುಕೊಂಡು ಮಕ್ಕಳೇ, ಆತನು ಸಹ ತನ್ನನ್ನು ಸುವಾರ್ತೆಯಾಗಿ ಬದಲಾಯಿಸಿಕೊಂಡರು. ಅದರ ಹಳೆಯ ಜೀವಿತ ಬೇರೆ ಸೌಲನಾಗಿದ್ದೀವಿ, ಪೌಲನಾಗಿ ಬದಲಾದಾಗ ಆತನು ತನ್ನನ್ನು ಪರಿಪೂರ್ಣವಾಗಿ ಸುವಾರ್ತೆಗೆ ಬದಲಾಯಿಸಿದ ರೀತಿಯಿಂದಾನೆ ಅದರ ನಿಮಿತ್ತವೇ ವೇದದಲ್ಲಿ ನಾವೇನು ಮಾಡ್ತೇವೆ? ಆತನು ಬರೆಯಲ್ಪಟ್ಟಂತ ಪತ್ರಿಕೆಗಳನ್ನು ನಾವು ಓದುತ್ತಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೇದದಲ್ಲಿ ಯೇಸು ಕ್ರಿಸ್ತರಿಗಿಂತ ಹೆಚ್ಚು ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತರಿಗೆ ಹೆಚ್ಚಾಗಿ ಧ್ಯಾನ ಮಾಡಲ್ಪಟ್ಟಂತ ಒಂದು ವ್ಯಕ್ತಿ, ಹೆಚ್ಚಾಗಿ ಸೇವೆಯಲ್ಲಿ ಒಂದು ದೊಡ್ಡ ಒಂದು ಅತಿಶಯ ಉಂಟು ಮಾಡಿದ ವ್ಯಕ್ತಿ ಅಂತ ಹೇಳಿದರೆ ಅಪೊಸ್ತಲನ ಪೌಲ. ಹೇಗಪ್ಪ ಅಂತ ಕೇಳಿದರೆ, ಆತನು ತನ್ನನ್ನು ಸುವಾರ್ತೆಯಾಗಿ ಬದಲಾಯಿಸಿ. ಹಲ್ಲೆಲೂಯಾ. ದೇವರ ಅಭಿಷೇಕ ನಿಮ್ಮ ಮೇಲೆ ಬಂದಿಳಿದ ನಂತರ ನಿಮ್ಮನ್ನು ನೀವು ಸುವಾರ್ತೆಯಾಗಿ ಬದಲಾಯಿಸಿಕೊಳ್ಳಬೇಕು. ಯಾವುದೆಲ್ಲ ದೇವರಿಗೆ ಇಷ್ಟವಿಲ್ಲದ ಕಾರ್ಯ, ಯಾವುದೆಲ್ಲ ಹಳೆಯ ಕಾರ್ಯಗಳು ಎಲ್ಲವನ್ನು ದೂರ ಮಾಡಿಟ್ಟುಬಿಟ್ಟು ತನ್ನನ್ನು ಪರಿಪೂರ್ಣವಾಗಿ ಬದಲಾಯಿಸಿ ನಿಲ್ಲಿಸಿದರೆ ನಮ್ಮನ್ನು ನೋಡುವವರು ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಾಗಿರುತ್ತದೆ. ಹಲ್ಲೆಲೂಯಾ. ಇನ್ನೂ ಅದೇ ಹಳೆಯ ವ್ಯಕ್ತಿ ಆದರೆ ಸಭೆಗೆ ಬಂದಿದೆ, ಅದೇ ಹಳೆಯ ವ್ಯಕ್ತಿ. ನನಗೆ ಹೋದ ವಾರದಲ್ಲಿ ಒಂದು ವ್ಯಕ್ತಿ ಹತ್ರ ನಾವು ಮಾತನಾಡ್ತಿರ್ಬೇಕಾದ್ರೆ ನಮಗೆ ನಾವು ಕೂಡಿದ್ದು ಒಂದು 7-8 ಜನ ಕೂಡಿದ್ದು. ಅದರಲ್ಲಿ ಒಂದು ವ್ಯಕ್ತಿ ಮಾತ್ರ ದೇವರನ್ನು ತಿಳಿದೇ ಒಂದು ಅಲ್ಪಸ್ಪತಿ ಆದರೆ ಆತನ ಸಭೆಗೆ ಬರುವನಲ್ಲ. ಆದರೆ ಅವನು ಕೇಳಿದಂತ ಒಂದು ಪ್ರಶ್ನೆ ನಾನು ಕೇಳಲಿಲ್ಲ. ಇದನ್ನ ನಾನು ಚೆನ್ನಾಗಿ ತಿಳ್ಕೊಂಡು, ನಾವು ಯಾರು ಇಲ್ಲ ಸೇವಕರುಗಳಾಗ್ಲಿ ಇದನ್ನ ಯಾರು ಕೇಳುತ್ತಿಲ್ಲ. ಆ ಒಂದು ವ್ಯಕ್ತಿ ಕೇಳಿದಂತ ಒಂದು ಪ್ರಶ್ನೆ ನನಗೆ ಒಂದು ಒಂಥರ ಆಶ್ಚರ್ಯ ಆಗುತ್ತೆ. ಏನಪ್ಪ ಅಂತ ಕೇಳಿದ್ರೆ, ಬ್ರದರ್ ಇವರೆಲ್ಲ ಸಭೆಗೆ ಬರುತ್ತಾರೆ ಅಂತ ಹೇಳ್ತಾರೆ, ನಾನು ಇವ್ರ ಸಭೆಗೆ ಹೋದ್ರು ಸರಿ ನಾನು ಹೋಗದಿದ್ರು ಸರಿ ಎರಡು ಒಂದೇ ತರ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅರ್ಥ ಆಗಿಲ್ಲಲ್ಲ ನಿಮ್ಗೆ? ಇವ್ರು ಸಭೆಗೆ ಹೋಗುತ್ತಿದ್ದಾರೆ, ನಾನು ಸಭೆಗೆ ಬರ್ತಿಲ್ಲ, ಆದ್ರೆ ನನಗೆ
ಸೇರ್ಕೊಂಡು ಎಲ್ಲಾನು ಮಾಡ್ತಾರೆ, ಇವ್ರು ಸಭೆಗೆ ಹೋಗಿ ಏನ್ ಯೂಸ್ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಅದು ಟುಡೇಸ್ ಕ್ರಿಶ್ಚಿಯನ್ ಪ್ರಿಯ ದೇವ ಮಕ್ಕಳೇ, ಹಂಗಾದ್ರೆ ನೀವು ಸಭೆಗೆ ಬಂದು ವೇಸ್ಟ್ ಅಲ್ವಾ? ನನಗೆ ನಿಜವಾಗ್ಲೂ ಹೇಳ್ತೀನಿ, ಭಾನುವಾರ ನಡೆದಿದ್ದ ಘಟನೆ ಇದು. ಭಾನುವಾರ ಸಾಯಂಕಾಲ ನೈಟ್ 10 ಗಂಟೆ ನಡೆದ ಘಟನೆ ಇದು. ನಾವು ಮಾತಾಡ್ತಿದ್ದೀವಿ, ಆ ಹಿಂದೂ ವ್ಯಕ್ತಿ ಕೇಳ್ತಿದ್ದಾನೆ, ಮಾಸ್ಟರ್ ಇವರೆಲ್ಲ ಚರ್ಚಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಮಾಸ್ಟರ್, ಇವ್ರು ನೋಡಿದ್ರೆ ಇವ್ರು ಕ್ರಿಶ್ಚಿಯನ್ ಅಂತ ನಂಗೆ ಅನ್ಸ್ತಾನೆ ಇಲ್ಲ ಮಾಸ್ಟರ್ ಅಂತ ಹೇಳ್ತಾರೆ. ನನಗೇನಪ್ಪ ಅಂತ ಆಗಿರುತ್ತೆ ಕೇಳ್ತಾರೆ. ಹಾಗಾದ್ರೆ ನಾವು ಯಾರಿಗೆ ಪ್ರಸಂಗ ಮಾಡುತ್ತಿದ್ದೇವೆ, ನಾವು ಯಾರಿಗೆ ಸೇವೆ ಮಾಡುತ್ತಿದ್ದೇವೆ, ನಾವು ನಿಂತುಕೊಂಡು ಎಲ್ಲ ಮಾಡಿ ತಿಳಿಸಿ ಇವರು ಹೋಗಿ ಕ್ರೈಸ್ತರಿಗೆ ಸಾಕ್ಷಿಯಾಗಿ ಇಲ್ಲ ಅಂತ ಹೇಳಿದ್ರೆ ಇವರು ಬಂದಿದ್ದು ವ್ಯರ್ಥವಲ್ವ, ನಮ್ಮನ್ನು ವೇಸ್ಟ್ ಮಾಡೋದಲ್ವಾ ಅಂತ ನನಗೆ ಯೋಚನೆ ಬಂದ್ಬಿಟ್ಟು. ಭಾನುವಾರ ನೈಟ್ ಫುಲ್ ನಿದ್ದೆನೇ ಇಲ್ಲ. ಅವರು ಆ ವ್ಯಕ್ತಿ ಹೇಳೇ ಕಳಿಸಿದ್ರು ನನಗೆ, ಮಾಸ್ಟರ್ ಇವತ್ತು ನೀವು ನಿದ್ದೆ ಮಾಡಲ್ಲ ಹೋಗಿ ಅಂತ ಹೇಳಿದ್ರು. ನನಗೆ ಅದು ತುಂಬಾ ವೇದನೆ ಆಗ್ಬಿಡ್ತು. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದು. ಅವ್ರು ಕೇಳಿದ ಪ್ರಶ್ನೆ ನಾನು ಅಲ್ಲೇ ಹೇಳಿದೆ, ನಮ್ಮ ಅಲ್ಲಿ ಕ್ರಿಶ್ಚಿಯನ್ಸ್ ಕುಡಿಯಿಂದ ಅವ್ರಿಗೆ ನಾನು ಹೇಳಿದೆ, ಇದನ್ನು ನಾನು ಹೇಳುತ್ತಿಲ್ಲ, ನಾನು ಬಂದು ಸೇವಕನಾಗಿ ನಾನು ಹೇಳುತ್ತಿಲ್ಲ, ದೇವರ ಬಗ್ಗೆ ತಿಳಿದೇ ಇರೋ ಒಂದು ವ್ಯಕ್ತಿ ನಿಮಗೆ ಹೇಳ್ತಾರೆ, ಕೇಳಿ ತಿಳಿದುಕೊಳ್ಳಿ ಅಂತ ಹೇಳಿದೆ. ಹಲ್ಲೆಲೂಯಾ. ಅವರು ಬದಲಾವಣೆ ಎದುರು ನೋಡುತ್ತಿದ್ದಾರೆ. ಈ ವ್ಯಕ್ತಿ ಇವರು ಬದಲಾವಣೆ ಬಂದಿದೆ. ನಾನು ನಿಜವಾಗಿ ಏನ್ ಮಾಡ್ತೀನಿ, ಅವ್ರು ಗೌರವ ಕೊಡ್ತಿದ್ದೆ. ಇವ್ರು ಹಾಗೇ ಇದ್ದಾರಲ್ಲ, ಅವಾಗಿಂದ ಹಾಗೇ ಇದ್ದಾರೆ, ಚರ್ಚ್ಗೆ ಹೋದ್ರು ಹಾಗೇ ಇದ್ದಾರೆ, ಬಂದ್ರು ಹಾಗೇ ಇದ್ದಾರೆ. ಇವ್ರು ನೋಡಿದ್ರೆ ನಂಗೆ ಏನು ಅನಿಸ್ಲೇ ಇಲ್ವಲ್ಲ, ಅದಕ್ಕೆ ನನಗೆ ಬದಲಾವಣೆ ಮನಸ್ಸು ಬರಲಿಲ್ಲ ಅಂತ ಹೇಳ್ಬಿಟ್ರು. ಸರಿಯಾಗಿ ಉತ್ತರ ಅಲ್ವಾ ಇದು? ಹಲ್ಲೆಲೂಯಾ. ಇದು ನಗುವಂತ ಕಾರ್ಯವಾಗಿದ್ರು ಆಲೋಚನೆ ಮಾಡಬೇಕು ಪ್ರಿಯ ದೇವರ ಮಕ್ಕಳೇ. ನಾವು ವಿಶ್ವಾಸಿಗಳಾಗಿ ನಿಂತಿದ್ದರೆ ಹೊರ ಹೋಗ್ಬೇಕಾದ್ರೆ ನಾವು ಹೇಗೆ ನಿಂತ್ಕೊಳ್ಳಬೇಕು? ಹಲ್ಲೆಲೂಯಾ. ಈ ಮುಂಚೆ ಹೇಗಿದೆ ಅದೇ ರೀತಿ ನಿಂತ್ಕೊಂಡು ನಾನು ಚರ್ಚಿಗೆ ಹೋಗುತ್ತೇನೆ ಅಂದ್ರೆ ಅವ್ರು ನಮ್ಮನ್ನು ಗೌರವಿಸೋದೇ ಇಲ್ಲ. ಇವರು ಚರ್ಚಿಗೆ ಹೋದ್ರು ಒಂದು ಓದಿದ್ರು ಒಂದು ಅಂತ ಹೇಳ್ತಾರೆ. ಇವತ್ತಿನ ಕ್ರೈಸ್ತವ ಜೀವನ ಬದಲಾಗಿದೆ ದೇವ ಸೇವಕ ಹೇಳಿದ ಪ್ರಕಾರ. ಹಲ್ಲೆಲೂಯಾ. ತಮಾಷೆ ಆದರೂ ಸರಿ, ಅದನ್ನು ಆಲೋಚನೆ ಮಾಡಿ ನೋಡಿ. ನಾವು ದೇವರಕ್ಕಾಗಿ ನಿಲ್ಲುವುದು ತುಂಬಾ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧ ಆತ್ಮ ನಮ್ಮ ಮೇಲೆ ಇಳಿದು ಬಂದಾಗ ನಾವು ಸುವಾರ್ತೆಗೆ ಬದಲಾಗಿ ನಿಲ್ಲುವುದು ತುಂಬಾ ಅವಶ್ಯಕತೆ ಆಗಿದೆ. ನಮ್ಮನ್ನು ಜನರು ನೋಡುತ್ತಿದ್ದಾರೆ ಪ್ರಿಯ ಮಕ್ಕಳೇ, ನಮ್ಮನ್ನು ಆಚೆ ನೋಡುತ್ತಿದ್ದಾರೆ. ನಾನು ಅನೇಕ ಸಮಯ ನಿಮ್ಗೆ ಹೇಳಿದ್ದೇನೆ, ಹೊರಗಡೆ ನಾವು ಹೋದ್ರೆ ನಮ್ಮ ನೋಡುವಂತ ರೀತಿಯೇ ಬೇರೆ ರೀತಿಯಾಗಿದೆ. ನಾವು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವುದು ಅವಶ್ಯಕತೆಯಾಗಿದೆ. ಈ ಅಪೊಸ್ತಲನ ಕೃತ್ಯಗಳಲ್ಲಿ ಓದಿ ನೋಡುವುದು, ಆದಿ ಅಪೊಸ್ತಲನ ದಿನಗಳಲ್ಲಿ ಇದ್ದಂತ ಎಲ್ಲಾ ಶಿಷ್ಯಂದಿರು ಅವರ ಸೇವೆಗಳನ್ನು ತಂದಿದ್ದು ಇದೇ ರೀತಿಯಾಗಿ ಅವರು ದೇವರಿಗಾಗಿ ಸುವಾರ್ತೆಯಾಗಿ ಮೀಸಲ್ಪಟ್ಟಾಗಿ ನಿಲ್ಲಿಸಿದರು. ಹಲ್ಲೆಲೂಯಾ. ಯಾವಾಗ ನಿಂತ್ಕೊಂಡ್ರು? ಪರಿಶುದ್ಧ ಆತ್ಮನ ಬಲವು ಅವರ ಮೇಲೆ ಬಂದಾಗ ಅವರು ಪರಿಪೂರ್ಣವಾಗಿ ಬದಲಾಗಿ ನಿಂತಿದ್ದರು. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲ ಸಭೆಗೆ ಬರುವ ದೇವ ಜನರಾಗಿದ್ದೀರಾ. ದೇವರು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ನಾವಿಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡುತ್ತಿದ್ದೇವೆ, ನಾವು ಏನೇ ಮಾಡಿದ್ರು ಸರಿ, ಕೊನೆಯದಾಗಿ ದೇವರು ನಿಮ್ಮ ಬಳಿ ನಿಂತಾಗ ನೀನು ಯಾರನ್ನು ತಂದು ದೇವರಿಗೆ ಸೇರಿಸಿದ್ದೀರ. ನಾವು ಅನೇಕ ಸಮಯ ನಾವು ಪ್ರಾರ್ಥನೆ ಮಾಡೋದು ಉಂಟಲ್ವ, ನಮ್ಮ ಸಭೆ ಏನು ಮಾಡಬೇಕು, ಬೆಳೆಯಬೇಕು ಅಂತ ಹೇಳಿದ, ಅದಕ್ಕೋಸ್ಕರ ಪ್ರಯಾಸ ಪಟ್ಟಿದ್ದೀರಾ. ಹಲ್ಲೆಲೂಯಾ. ದೇವ ಜನರನ್ನು ಶಿಷ್ಯಂದ್ರನಾಗಿ ಬದಲಾಯಿಸಬೇಕಂತ ಹೇಳಿದರೆ ಮೊದಲಾಗಿ ನಮಗೆ ದೇವರ ಅಭಿಷೇಕ ಅಗತ್ಯವಾಗಿದೆ. ಎರಡನೆಯದು, ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ನಾವು ಸುವಾರ್ತೆಯಾಗಿ ಬದಲಾಗಿ ನಿಂತಿದ್ದೇವೆ. ಹಲ್ಲೆಲೂಯಾ. ಕೇಳಿಬಿಟ್ಟು ಮರೆತು ಬಿಟ್ಟು ಹೊರಗಡೆ ಹೋಗೋದಲ್ಲ ದೇವಚನರೇ, ನಮ್ಮ ಜೀವಿತ ನಾವು ಬದಲಾಯಿಸಬೇಕು. ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ, ಒಂದು ಭಾನುವಾರ ನಡೆದ ಈ ಘಟನೆ ನನಗೆ ಒಂದು ವಾರ ಪೂರ್ತಿ ನೈಟ್ ನಿದ್ದೆ ಬಂದಿಲ್ಲ. ಇದನ್ನ ಒಂದು ಕ್ರೈಸ್ತನ ಪ್ರಶ್ನೆ ಕೇಳಿದರೆ ನಿಜವಾಗ್ಲೂ ನನಗೆ ಅದು ಬೇಜಾರಾಗ್ತಿರ್ಲಿಲ್ಲ. ದೇವರನ್ನು ತಿಳಿದಿರೋ ಒಂದು ವ್ಯಕ್ತಿ ನಮ್ಮನ್ನು ನೋಡಿ ಕೇಳಿದ್ರು, ಮಾಸ್ಟರ್ ನನಗೆ ಇವ್ರು ನೋಡಿ ಏನು ಬದಲಾವಣೆ ಇಲ್ಲ ಮಾಸ್ಟರ್ ಅಂತ ಹೇಳಿದಾಗ ನನಗೆ ಇಲ್ಲದೇನೆ ಆಗುತ್ತೆ. 50 ವರ್ಷ ಸೇವೆ ಮಾಡಿದ ಸೇವಕರು, 70 ವರ್ಷ ಸೇವೆ ಮಾಡಿದ ಸೇವಕರು, ಇಲ್ಲ ಸೇವೆಗೋಸ್ಕರ ಮೀಸಲಾಗಿಟ್ಟು ನೀವು ಎಲ್ಲವನ್ನು ತಿಳಿಸಿಕೊಟ್ಟು ನೀವು ದೇವರಿಗೋಸ್ಕರ ಸಾಕ್ಷಿಯಾಗಿ ನಿಂತಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ವ್ಯರ್ಥ ಮಾಡಿದ್ರಿ. ನೀವುಗಳು ಏನು ಮಾಡಿದ್ದೀರಾ? ಕಾಲಗಳನ್ನ ವ್ಯರ್ಥವಾಗಿ. ಜಸ್ಟ್ ನಾನು ಕ್ರಿಶ್ಚಿಯನ್, ಒಂದು ವರ್ಷಕ್ಕೊಂದ್ಸರಿ ಕ್ರಿಸ್ಮಸ್ ಹಬ್ಬ, ಎಲ್ರಿಗೂ ಊಟ, ಕ್ರಿಸ್ಮಸ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ನಮ್ಮ ಜೀವಿತಗಳು ಬದಲಾಗಬೇಕು. ಹಲ್ಲೆಲೂಯಾ. ನಾವುಗಳೇ ಸಹ ನಾವು ಸುವಾರ್ತೆ ಆಗಿ ನಿಲ್ಲಬೇಕು. ಇದನ್ನೇ ಅಪೊಸ್ತಲನ ಪೇತ್ರ ಹೇಳಿದರು, ನಾವುಗಳೇ ಇದಕ್ಕೆ 3ನೇ ದಿವಸ ಪುನಃ ಗೆದ್ದ ಕ್ರಿಸ್ತ ನಮ್ಮನ್ನು ಸಹ ಎಬ್ಬಿಸಿದ್ದಾರೆ. ನಾವೇ ಇದಕ್ಕೆ ಏನಾಗಿದ್ದೇವೆ? ಸಾಕ್ಷಿಯಾಗಿ ನಿಂತಿದ್ದೇವೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಮೊಣಕಾಲುಗಳು. ವ್ಯರ್ಥವಾಗಿ ಕಾಲವನ್ನು ಕಳೆದಿದ್ದೇವೆ. ದೇವರು ಅತಿ ಬೇಗನೆ ಬರಲಿಕ್ಕಿದ್ದಾರೆ ಪ್ರಿಯ ದೇವಜನರೇ. ನೀವು ಅಂದುಕೊಂಡಿರೋ ಹಾಗೆ ಇಲ್ಲ ಈ ಕ್ರೈಸ್ತವ ಜೀವನ. ದೇವರು ಹೇಳಿದ್ದಾರೆ, ಪರಲೋಕದಲ್ಲಿ ಭೂಮಿಯಲ್ಲೂ ಎಲ್ಲಾ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ನೀವು ಹೋಗೇನು ಮಾಡಿ ಎಲ್ಲಾ ಜನರನ್ನು ದೇವರ ಶಿಷ್ಯರನ್ನಾಗಿ ಬದಲಾಯಿಸಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮಲ್ಲಿ ಹೊರಡೆ ನಾವು ಅದನ್ನ ಓದ್ಬಿಟ್ಟು ನಾವೇನ್ ಮಾಡ್ತೇವೆ? ನಾವು ಸುವಾರ್ತೆ ಸಾರಬೇಕಂತ ಹೇಳ್ತೇವೆ.
ಆದರೆ ದೇವರ ಅಭಿಷೇಕವಿಲ್ಲದೆ ಆತನಿಗೆ ಸುವಾರ್ತೆಯಾಗಿ ನಾವು ಬದಲಾಗದೆ ನಿಂತುಕೊಳ್ಳೋದು ತುಂಬ ವ್ಯರ್ಥ, ವೇಸ್ಟ್, ಉಪಯೋಗನೇ ಇಲ್ಲ. ಅದು ನಾವು ವ್ಯರ್ಥವಾಗಿ ಸಮಯ ಕಳೀತಿದ್ದೇವೆ. ವಾರ ಆದರೆ ಸಭೆಗೆ ಬರುತ್ತೇವೆ, ಭಾನುವಾರ ಆರಾಧನೆಗೆ ಬರುತ್ತೇವೆ, ಎಲ್ಲ ಹಾಡುಗಳು ಆಡುತ್ತೇವೆ, ವಾಕ್ಯವನ್ನು ಕೇಳುತ್ತೇವೆ, ನಮಗೆ ನಿದ್ದೆ ಎಲ್ಲ ಕೇಳಿಕೊಂಡು ಹೋಗಿ ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಈ ಗೇಟ್ ದಾಟುವುದು ಮುಂಚಿದವಾಗ ಎಲ್ಲ ಇಲ್ಲೇ ಮಾಡ್ತೇವೆ, ಮರೆತು ಬಿಟ್ಟು ಹೋಗ್ತಿದ್ದೇವೆ. ನಮ್ಮನ್ನು ದೇವರಿಗೆ ಅರ್ಪಣಿಸೋಣ. ದೇವರೇ ಅಪ್ಪ, ನಿಮ್ಮ ಪರಿಶುದ್ಧ ಅಭಿಷೇಕದ ನಾನು ತುಂಬಿಸು ಕರ್ತರೆ ದೇವರು. ಅಪ್ಪ, ನಿನ್ನ ಅಭಿಷೇಕನ ತುಂಬಿಸಿ ನನ್ನನ್ನು ಅಪ್ಪ ಸುವಾರ್ತೆಯಾಗಿ ಬದಲಾಯಿಸು ಕರ್ತರೆ ದೇವರು. ನನ್ನನ್ನು ನೋಡುವವರು ದೇವರನ್ನು ಕಾಣುವಂತೆ, ನನ್ನೊಂದಿಗೆ ಮಾತನಾಡುವವರು ದೇವರ ಸುವಾರ್ತೆನ ತಿಳಿದುಕೊಳ್ಳುವಂತೆ, ಅಪ್ಪ ನನ್ನ ಮುಖಾಂತರವಾಗಿ ಯಾರನ್ನಾದರೂ ದೇವರಿಗೆ ತಂದು ಸೇರಿಸಬೇಕೆಂಬುದಾಗಿ ದೇವರ ಸಮ್ಮುಖದಲ್ಲಿ ಅರ್ಪಣಿಸೋಣ. ಪ್ರಿಯ ದೇವರ ಮಕ್ಕಳೇ, ಓದು ವಾರದಿಂದ ನನಗೆ ಕಾಡುತ್ತಿರುವ ಈ ಒಂದು ವಿಷಯಕ್ಕೆ ಪ್ರಶ್ನೆ, ಅಯ್ಯೋ ಈಗೆಲ್ಲ ದೇವ ಜನರು ಇದ್ದಾರಾ ಎಂಬುದಾಗಿ. ನಾವಾಗಿರಬಾರದು ಪ್ರಿಯ ದೇವ ಮಕ್ಕಳೇ, ನಾವಾಗಿ ಜೀವಿಸಬಾರದು ದೇವ ಮಕ್ಕಳೇ. ನಮಗೆ ದೇವರು ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಹೊರಗಡೆ ಹೋಗಿ ಎಲ್ಲರನ್ನು ಏನು ಮಾಡಬೇಕು, ಶಿಷ್ಯರನ್ನು ಬದಲಾಯಿಸಬೇಕಂತ ಹೇಳಿದರೆ ಅದಕ್ಕೆ ತುಂಬಾ ಮೀಸಲಾಗಿ ನಮ್ಮನ್ನು ಇಡಬೇಕು. ನಾವು ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಅವರಿಗೆ ಅರ್ಪಣಿಸಬೇಕು. ದೇವರ ಸಭೆಗೆ ನಾವು ಬರುವುದು ವ್ಯರ್ಥವಾಗಲ್ಲ, ಆತನಿಗೋಸ್ಕರ ಒಂದು ಜನರನ್ನು ತರಬೇಕು. ಹಲ್ಲೆಲೂಯಾ. ದೇವರ ಅಭಿಷೇಕವು ಪರಿಶುದ್ಧ ಆತ್ಮ ನಮ್ಮ ಮೇಲೆ ಬರುವುದು ತುಂಬ ಅವಶ್ಯಕತೆಯಾಗಿದೆ. ನಾವೆಲ್ಲರೂ ದೇವರ ಸಮ್ಮುಖ ಅರ್ಪಣಿಸಿಕೊಳ್ಳೋಣಪ್ಪ. ಎಲ್ಲರೂ ಬಾಯಿಗಳ ತಿರುಗಿ ಅರ್ಪಣಿಸೋಣಪ್ಪ. ನನ್ನ ನಿನ್ನ ಅಭಿಷೇಕದ ತುಂಬಿಸು ಕರ್ತನೆ ಅಂತ ಹೇಳಿ, ಅಪ್ಪ ನಿನ್ನ ಪರಿಶುದ್ಧ ಅಭಿಷೇಕದ ತುಂಬಿಸಿ ನಡೆಸಿಕೊಡ್ರಿ ಅಂತ ಹೇಳಿ ನಾವು ದೇವರ ಸಮ್ಮುಖದ ಎಲ್ಲರೂ ಬಾಯಿಗಳ ತಿರುಗಿ ಅರ್ಪಣಿಸೋಣ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಎಲ್ಲರೂ ದೇವರ ಸಭ ನನ್ನನ್ನು ಅಭಿಷೇಕದ ತುಂಬಿಸುತ್ತಾರೆ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ಲೋಕದಲ್ಲಪ್ಪ ನಾ ಮಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಮಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಪರಿಶುದ್ಧನಾಗಿ ಬದಲಾಗಬೇಕು. ನಿನ್ನ ಪರಿಶುದ್ಧ ಆತ್ಮದ ಬರಿತನಾಗಿ ಅಪ್ಪ ನಿನಗೆ ಸುವಾರ್ತೆಗಳಾಗಿ ನಾನು ಬದಲಾಗಬೇಕಪ್ಪ. ಬರೀ ಬಾಯಿ ಮಾತ್ರ ಸುವಾರ್ತೆ ಸಾಲಲ್ಲ, ನನ್ನ ಜೀವಿತವೇ ಸುವಾರ್ತೆಯಾಗಿ ಬದಲಾಗಬೇಕು. ನನ್ನ ಮಾತು ಸುವಾರ್ತೆಯಾಗಿ ಬದಲಾಗಬೇಕು. ನನ್ನ ನಡವಳಿಕೆ, ನನ್ನ ಕಾರ್ಯ, ಕೃತ್ಯಗಳೆಲ್ಲವೂ ಸುವಾರ್ತೆಗೆ ಬದಲಾಗಬೇಕಾದರೆ ನಿಮ್ಮ ಪ್ರಸನ್ನತೆ ನನಗೆ ಬೇಕಂದ್ರೆ ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಮಾಡಲಾರೆನು.
ஆண்டவர் சொன்னார், ದೇವರು ಹೇಳಿದ್ದಾರೆ, சகல அதிகாரம் என்னுடையது, ಸಕಲ ಅಧಿಕಾರ ஆகையால் ಆದ್ದರಿಂದ நீங்கள் தைரியமாய் புறப்பட்டு போங்கள் என்று சொன்னார். ನೀವು ಧೈರ್ಯವಾಗಿ ಹೊರಟು ಹೋಗಿ. இந்த வார்த்தையின்படி ಈ ವಾಕ್ಯದ ಪ್ರಕಾರ அதே வார்த்தைக்கு ಅದೇ ವಾಕ್ಯ கீழ்ப்படிந்து ವಿಧೇಯರಾಗಿ தன்னையே ತನ್ನನ್ನೇ சாட்சியாக ಸಾಕ್ಷಿಯಾಗಿ கொண்டு நிறுத்தினான் பேதுரு. ಕಂಡು ನಿಲ್ಲಿಸಿದ அநேகரை கிறிஸ்துவின் பக்கம் திருப்பி ಅನೇಕರು ಕ್ರಿಸ್ತರ ಕಡೆಗೆ ತಿರುಗಿಸಿ கேட்ட நீங்களும் ಕೇಳಿದಂತ உங்களை தேவனுடைய சாட்சியாக, ದೇವರ ಸಾಕ್ಷಿ அதிகாரத்துக்குரியவர்களாக, ಅಧಿಕಾರವು தெய்வ பிள்ளையாக ದೇವರ ಮಕ್ಕಳ உங்களை அடையாளப்படுத்துவீர்களானால் ನಿಮ್ಮನ್ನು ಗುರುತು ತೋರಿಸುವ உங்களை கொண்டு ஒரு கூட்டத்தை ನಿಮ್ಮ ಮುಖಾಂತರ கிறிஸ்துவின் பக்கம் திருப்ப அவர் போதுமானவர். ತಿರುಗಿಸಲು ಅವಶ್ಯಕ. நீங்கள் பேசுகிற வார்த்தையிலே ನೀವು ಮಾತನಾಡುವ அதிகாரத்தை வெளிப்படுத்த அதிகாரம் நீங்க ஜெபிக்கும் போது ನೀವು ಪ್ರಾರ್ಥನೆ தேவ ಮಾಡುವ பிரசன்னத்தை ஜனங்கள் நடுவே கடத்திவிட ದೇವರ ಪ್ರಸನ್ನ ದೇವರ அவர் ಸಂಗಡ போதுமானவராயிருக்கிறார். ಸಾಕಾಶ ದೇವರಾಗಿದ್ದಾರೆ. பேதுருவை கரத்தில் எடுத்தவர் பேதுருவை கரத்தில் காலவோளை ಈ ಬೆಳಗಿನ உன்னையும் கரங்களில் எடுத்து ನಿಮ್ಮನ್ನು ಕರಗಳಲ್ಲಿ அவருடைய எடுத்து ராஜ்யத்துக்காக ಅವರ ರಾಜ್ಯಕ್ಕಾಗಿ பயன்படுத்த விரும்புகிறார். ನಿಮ್ಮನ್ನು ಉಪಯೋಗಿಸಲು ஆண்டவரே, ದೇವರೇ, பேதுருவை போல பேதுருவை நானும் என்னை சாட்சியாய் ஒப்பு கொடுக்கிறேன் என்று ನಾನು சொல்லி ಸಾಕ್ಷಿಯಾಗಿ ಒಪ್ಪಿಸಿಕೊಳ್ಳುತ್ತೇನೆ. காலவோடு நம்மை ஒப்பு கொடுத்து நாம் ಈ ஜெபிப்போம். ಬೆಳಗ್ಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. பரலோகத்தின் பிதாவே, இந்த வேளைக்காய் ஸ்தோத்திரம். ஆசீர்வதிக்கப்பட்டதான இந்த காலவோளை தெய்வமே, நாங்கள் உம்முடைய சமூகத்திலே கூடி வர பரலோகத்தில் செய்யப்படுவது போல பூமியிலேயும் செய்யப்படுவதாக என்ற உம்முடைய நல்ல வார்த்தையின்படி ஆண்டவரே, என் நிறைந்த தூதர்கள் உம்மை ஆராதிப்பது போல இந்த காலவோளை நாங்களும் இவ்விடத்திலே கூடி உம்முடைய நல்ல நாமத்தை ஆராதித்து தொழுது கொள்ள ஆண்டவரே, நீர் கொடுத்த கிருபைக்காய் இரக்கத்திற்காய் ஸ்தோத்திரம். ஆண்டவரே, வந்த எங்களை வெறுமனே அனுப்பாதபடி இந்த வாரத்திற்கு தேவையான ஆலோசனைகளையோ தேவனுடைய வார்த்தை கொடுத்து எங்களை திடப்படுத்தினமைக்காய் ஸ்தோத்திரம். ஆண்டவரே, இங்கு வந்திருக்கிற ஒருவரும் ஆண்டவரே கர்த்தாவே சாதாரணமானவர்கள் அல்ல, தேவனால் தெரிந்தெடுக்கப்பட்டவர்கள், தேவனுடைய அதிகாரத்துக்குரியவர்களா ஆண்டவரே, இந்த பூமியிலே ராஜாக்களும் ஆசாரியர்களுமா வானத்தை படைத்த தெய்வத்தாலே ஆண்டவரே இவர்களை நீ நியமித்திருப்பதற்காய் ஸ்தோத்திரம் ஐயா. ஆண்டவரே, அந்த அதிகாரத்துக்குரியவர்களா ஆதி அப்போஸ்தலர்கள் பேதுரு தங்களை அடையாளப்படுத்தினது போல உம்முடைய பிள்ளைகள் இந்த காலவோளை ஒப்பு கொடுத்தபடியே ஆண்டவரே, ஜனங்களின் நடுவே, ஜாதிகளின் நடுவே, குடும்பங்களின் நடுவே, வேலை ஸ்தலத்திலே தாங்கள் தேவனுடையவர்கள் என்பதை அடையாளப்படுத்த அதிகாரத்துக்கானவர்கள், அதிகாரத்தை பெற்றவர்கள் என்று சொல்லி நின்றுடைய நாமத்தை மகிமைப்படுத்தி அநேகரை தங்களுடைய வாழ்வினாலும் தங்களுடைய வார்த்தையினாலும் தங்களுடைய சாட்சியினாலும் கிறிஸ்துவின் பக்கமாய் இழுத்துக்கொள்ள கர்த்தர் ஒவ்வொருவரையும் பயன்படுத்தும்படி உம்முடைய கரத்தில் ஒப்பு கொடுக்கிறோம். பேசுறமுடைய தாசனையோ கர்த்தர் இன்னும் ஆயிரங்களுக்கு எடுத்து பயன்படுத்தி அநேகர் பலனடைய, அநேக கிறிஸ்துவுக்குள்ளாய் கட்டப்படுவதற்கு கர்த்தர் பயன்படுத்தும்படி உம்முடைய கரத்தில் ஒப்பு கொடுக்கிறோம். ஆசீர்வதியும், குடும்பங்களை ஆசீர்வதியும் ஆண்டவரே. வரை தடைப்பட்டவர்கள் வருகிற நாட்கள் எங்களோடு ஆராதிக்க கர்த்தர் கிருபை செய்யும்படி உம்முடைய கரத்தில் ஒப்பு கொடுக்கிறோம். விசேஷமாய் நாளை தினத்திலே நடக்கிற ஜோதி சிஸ்டருடைய சகோதரனுடைய திருமண காரியத்தை கர்த்தர் நீங்க ஆசீர்வதிங்க. அங்கே எந்த குழப்பங்கள் இல்லாதபடி எல்லாம் நிறைவாய் ஆண்டவரே ஆசீர்வதிக்கப்பட்டது நடக்க கர்த்தருடைய ஆவியானவருடைய கரத்தில் ஒப்பு கொடுக்கிறோம். நாம மகிமைக்கென்று நாங்களும் போய் அவளை ஆசீர்வதிக்க கர்த்தர் கிருபை செய்யும்படியா எங்களை தாழ்த்துகிறோம். கனமும் மகிமையும் உமக்கே மீட்பர் இரட்சகருமாகிய இயேசு கிறிஸ்துவின் நாமத்தினாலே பிதாவே, ஆமென். ஆமென். ನನಮನೋವೆ ನಮ್ಮಡವೇ ಹಾಡು ಸಂತೇ ತುಳಸಿ ನಮ್ಮಡವೇ ಹಾಡು பிதாவாய் தேவனுடைய அன்பு கர்த்தராகிய இயேசு கிறிஸ்துவினுடைய கிருபையும் பரிசுத்த ஆவியானுடைய காவலும் நடத்துதலும் கூடி வந்த நாம் அனைவரோடும் கேட்ட சத்தியத்தின்படி கர்த்தருடைய வார்த்தை மட்டும் இருப்பதாக. ஆமென். லேலுயா லேலுயா லேலுயா. கர்த்தர் உங்களை